ಲಬ್ ಡಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ. ಪ್ರತಿ ವರ್ಷ ಸೆಪ್ಟೆಂಬರ್ ಕೊನೆಯ ಭಾನುವಾರವನ್ನ ವಿಶ್ವ ಹೃದಯ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನಿಮಗೆ ಗೊತ್ತಾ, WHO ವರದಿಯ ಪ್ರಕಾರ ವಿಶ್ವದ ಜನಸಂಖ್ಯೆಯಲ್ಲಿ 31% ಜನ ಪ್ರತಿ ವರ್ಷ ಹೃದಯ ಸಂಬಂಧಿ ಸಮಸ್ಯೆಯಿಂದ, ಕಾಯಿಲೆಯಿಂದ ಸಾವನ್ನಪ್ಪುತ್ತಿದ್ದಾರೆ. ಹಾಗಾದ್ರೆ ನಿಮ್ಮ ಹೃದಯದ ಬಗ್ಗೆ ನಿಮಗೆಷ್ಟು ಕಾಳಜಿ ಇದೆ? ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಸೋಂಕಿನಿಂದಾಗಿ ಬಹಳಷ್ಟು ಜನ ತತ್ತರಿಸಿ ಹೋಗಿದ್ದಾರೆ. ಇದರ ಜೊತೆಗೆ ಕೊರೋನಾ ಸಂದರ್ಭದಲ್ಲೂ ಕೂಡ ಹೃದಯಾಘಾತದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದು, ಹಾಗಾದ್ರೆ ಕೊರೋನಾಗೂ ಮತ್ತು ಹೃದಯಾಘಾತಕ್ಕೂ ಸಂಬಂಧ ಇದೆಯಾ? ಹಾಗಾದ್ರೆ ಕೊರೋನಾ ವೈರಸ್ನಿಂದಾಗಿ ಹೇಗೆ ಹೃದಯಾಘಾತ ಸಂಭವಿಸುತ್ತೆ ಮತ್ತು ಅದರ ಮುಂಜಾಗ್ರತಾ ಕ್ರಮಗಳು ಯಾವ ರೀತಿ ಇರಬೇಕು? ಇದೆಲ್ಲದರ ಕುರಿತು ಮಾತನಾಡೋದಕ್ಕೆ ನಮ್ಮೊಟ್ಟಿಗೆ CSI ಕಾರ್ಡಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ವತಿಯಿಂದ ವಿಶೇಷ ಅತಿಥಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ CSI ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ದಿನೇಶ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಡಾಕ್ಟರ್ ದಿನೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು CSIನ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಜಯಕುಮಾರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಡಾಕ್ಟರ್ ಜಯಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು CSIನ ಸೆಕ್ರೆಟರಿ ಆಗಿರುವಂತಹ ಡಾಕ್ಟರ್ ವೀಣು ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಡಾಕ್ಟರ್ ವೀಣು ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಡಾಕ್ಟರ್ ದಿನೇಶ್ ಅವರೇ, ವಿಶ್ವ ಹೃದಯ ದಿನಾಚರಣೆ ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲೂ ಬರುವಂಥದ್ದು ಹೃದಯಾಘಾತ ಅನ್ನುವಂಥದ್ದು. ಹಾರ್ಟ್ ರಿಲೇಟೆಡ್ ಡಿಸೀಸ್ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದೇ ಎಲ್ಲರ ಮೈಂಡ್ಗೂ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಥವಾ ವರ್ಷ ಕಳೆದಂತೆ ಹೃದಯ ಸಂಬಂಧಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅನ್ಸುತ್ತಾ ನಿಮಗೆ? ಹೌದು, ತಾವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಸಾಮಾನ್ಯ ಪ್ರಜೆಗಳಿಗೆ ಇದು ತುಂಬಾ ವಿಚಾರ ಗೊತ್ತಿರಬೇಕಿದು. ಇತ್ತೀಚಿನ ದಿನಗಳಲ್ಲಿ ತಾವು ಹೇಳ್ದಂಗೆ ಹೃದಯಾಘಾತದ ಸಮಸ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಒಂದು ನಮ್ಮ ಆಹಾರ ಪದ್ಧತಿ, ಎರಡನೇದು ನಮ್ಮ ಜೀವನ ಶೈಲಿ, ಮತ್ತು ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಅಧಿಕ ಒತ್ತಡದ ಕೆಲಸ. ಈ ಮೂರಕ್ಕೂ ಕೂಡ ಮನುಷ್ಯ ಇವತ್ತು ವಯಸ್ಸಿನ ಇತಿಮಿತಿ ಇಲ್ಲದೆ ಅದಕ್ಕೆ ಬಲಿಯಾಗ್ತಾ ಇದ್ದಾನೆ. ಹೌದು, ಚಿಕ್ಕ ವಯಸ್ಸಿನ ಮಕ್ಕಳು ಕೂಡ ಅವ್ರಿಗೆ ಹೋಮ್ವರ್ಕಿಂದ ಸ್ಟಾರ್ಟ್ ಆಗುತ್ತೆ ಸ್ಟ್ರೆಸ್. ದೊಡ್ಡವ್ರಿಗೂ ಕೂಡ ಅವರ ವಿವಿಧ ಹಂತಗಳಲ್ಲಿ ಅವ್ರಿಗೆ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಮೊದಲನೇ ನಾನು ಹೇಳ್ದಂಗೆ ಆಹಾರ ಪದ್ಧತಿ ಅಂದರೆ, ನಾವು ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಆಹಾರ ಪದ್ಧತಿಗೆ ತುಂಬ ನಮ್ಮನ್ನು ನಾವು ಓಲೈಸ್ಕೊಬಿಟ್ಟಿದ್ದೀವಿ. ಹಾಗಾಗಿ ನಮ್ಮ ಟ್ರೆಡಿಷನಲ್ ಏನು ನಮ್ಮ ಸ್ವಾಭಾವಿಕ ಆಹಾರ ಪದ್ಧತಿಯನ್ನು ನಾವು ಬಿಟ್ಟು ಪಾಶ್ಚಿಮಾತ್ಯ ಆಹಾರ ಪದ್ಧತಿಗೆ ಬದಲಾವಣೆ ಆಗಿದ್ದೇ ನಮ್ಮ ಶರೀರಕ್ಕೆ ಕೊಟ್ಟಿರೋಂಥ ದೊಡ್ಡ ಆಘಾತ. ಇದು ನಮ್ಮ ಹೃದಯ ಅಷ್ಟು ಸುಲಭವಾಗಿ ಇದನ್ನು ಅರ್ಗಿಸ್ಕೊಳಕ್ಕಾಗದೇ ಇರೋ ಅಷ್ಟು. ಹಾಗಾಗಿ ಮೊದಲನೇ ಕಾರಣ ಅದು. ಎರಡನೇದು ಜಡತ್ವ ಅಂತಂದರೆ, ನಮ್ಮ ದೈನಂದಿನ ಕಾರ್ಯಕ್ರಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಎಲ್ಲರಿಗೂ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿರೋದು. ಉದಾಹರಣೆಗೆ, ಇತ್ತೀಚಿನ ದಿನಗಳಲ್ಲಿ ನಮಗೆ ಏನು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳೇ ತುಂಬ ಜನ ಬರ್ತಾ ಇದ್ದಾರೆ. ಅವರು ಬೆಳಿಗ್ಗೆ 9ರಿಂದ ಸಾಯಂಕಾಲ 6 ಗಂಟೆ 7 ಗಂಟೆ ತನಕ ಕೂತ್ಕೊಂಡೇ ಮಾಡ್ತಾರೆ. ಇತ್ತೀಚಿನ ಅಧ್ಯಯನದ ಪ್ರಕಾರ ಒಬ್ಬ ಮನುಷ್ಯ ಮೋರ್ ದೆನ್ 7 ಅವರ್ಸ್ ಕೂತ್ಕೊಂಡು ಕೆಲಸ ಮಾಡಿದ್ರೆ ಅದು 5ರಿಂದ 8 ಸಿಗರೇಟ್ ಸೇಯೋ ಅಷ್ಟು ಸಮ. ಇದು ಕೇಳಲಿಕ್ಕೆ ಸ್ವಲ್ಪ ಆಶ್ಚರ್ಯಕರವಾದರೂ ಇದು ಸತ್ಯ. ಸೊ ಹಾಗಾಗಿ ಅಂದ್ರೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂದ್ರೂ ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. 100% ನೀವು ಕೂತ್ಕೊಂಡು ಮಾಡೋದ್ರಲ್ಲಿ ಏನಾಗುತ್ತೆ, ನಿಮ್ಮ ಶರೀರಕ್ಕೆ ಯಾವುದೇ ರೀತಿಯ ವ್ಯಾಯಾಮ ಸಿಗೋದಿಲ್ಲ. ಸೊ ಅಲ್ಲೇ ಪಕ್ಕದಲ್ಲಿ ಟೇಬಲ್ಗೆ ಅವ್ರಿಗೆ ಎಲ್ಲಾ ತರದ್ದು ಜಂಕ್ ಫುಡ್ ಬರುತ್ತೆ. ಜೊತೆಗೆ ಸ್ಟ್ರೆಸ್, 6 ಮಂತ್ಸ್ ಪ್ರಾಜೆಕ್ಟ್ ಅನ್ನ 3 ಮಂತ್ಸ್ ಮುಗಿಸ್ಬೇಕು. ಇದು ಜಡತ್ವ ಅಥವಾ ವ್ಯಾಯಾಮ ಇಲ್ಲದೆ ಇರೋದು ಎರಡನೇ ಕಾರಣ. ಮೂರನೇದು, ನಮ್ಮ ಒಂದು ಅನುವಂಶೀಯ ಕೆಲವು ಕಾಯಿಲೆಗಳು ನಮಗೆ ಬರೋವಂಥದ್ದು. ಅದು BP ಇರ್ಬೋದು, ಶುಗರ್ ಇರ್ಬೋದು, ಅದನ್ನು ನಾವು ಕೋಮಾರ್ಬಿಡ್ ಕಂಡೀಷನ್ ಅಂತ ಹೇಳ್ತೀವಿ. ಇವು ಮೂರು ಎಲ್ಲ ಸೇರಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಒಂದು ಸಮಸ್ಯೆ ಉಲ್ಬಣ ಆಗ್ತಾ ಇದೆ ನಮ್ಮ ಭಾರತದಲ್ಲಿ. ನಾವು ಅದನ್ನ ಎಷ್ಟೇ ಕೂಡ ಪ್ರಚಾರ ಮಾಡಿದರೂ ಕೂಡ ಜನ ತಮ್ಮ ಜೀವನ ಶೈಲಿನ ಬದಲಾವಣೆ ಮಾಡ್ಕೊಳ್ಳದೆ ಇದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಖಂಡಿತ ಹೌದು. ಬಟ್ ನಾವು ಪ್ರತಿ ವರ್ಷನೂ ಕೂಡ ಈ ಸೆಪ್ಟೆಂಬರ್ 29ನ ವಿಶ್ವ ಆರೋಗ್ಯ ದಿವಸ, ವಿಶ್ವ ಹೃದಯ ದಿನವನ್ನ ಆಚರಿಸಿ ಎಲ್ರಿಗೂ ಒಂದು ಎಚ್ಚರಿಕೆ ಆಗುವಂತ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಹಮ್ಮಿಕೊಳ್ತೀವಿ. ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತಹ ವ್ಯಕ್ತಿ ಸಾವನ್ನಪ್ಪುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಆಗುತ್ತೆ. 100 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ 10ರಿಂದ 12 ಜನ ಸಾವನ್ನಪ್ಪುವಂತ ಸಂಭವ ಇರುತ್ತೆ. ಇಟ್ಸ್ ಆಲ್ಮೋಸ್ಟ್ 10% ಮಾರ್ಟಾಲಿಟಿ. ಕಂಪೇರ್ ಟು ಬೇರೆ ಕಾಯಿಲೆಗಳ ಕಂಪೇರ್ ಮಾಡಿದ್ರೆ, ಅದು ಕ್ಯಾನ್ಸರ್ ಇರ್ಬೋದು, ಅದಿರ್ಬೋದು, ಬೇರೆ ಇನ್ನಿತರ ಕಾಯಿಲೆಗಳು ಮಾಡಿದ್ರೆ ಹೃದಯಾಘಾತದಲ್ಲಿ 10 to 12% ಮಾರ್ಟಾಲಿಟಿ ಇರುತ್ತೆ.
ಖಂಡಿತ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ತುಂಬಾನೇ ಎಚ್ಚರಿಕೆ ವಹಿಸಬೇಕಾದದ್ದು ಅತ್ಯವಶ್ಯ. ಇನ್ನು ಡಾಕ್ಟರ್ ಜಯಕುಮಾರ್ ಅವರೇ, ಈಗ ಸಾರ್ವಜನಿಕರು ಎಷ್ಟೆಲ್ಲ ಎಜುಕೇಶನ್ ಪಡೆದುಕೊಂಡ್ರು ಕೂಡ ಕೆಲವೊಂದು ವಿಷಯಗಳ ಬಗ್ಗೆ ಅವರಲ್ಲಿ ಜಾಗೃತಿ ಬಹಳ ಕಡಿಮೆ ಇರುತ್ತೆ, ಅಥವಾ ಅಸಡ್ಡೆತನ, ಇರ್ರೆಸ್ಪಾನ್ಸಿಬಿಲಿಟಿ ಅಂತ ಕೂಡ ಹೇಳಬಹುದು. ಹೀಗೆ ಹೃದಯಾಘಾತದ ಬಗ್ಗೆ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಕಡಿಮೆ ಆಗ್ತಿದೆ ಅನ್ಸುತ್ತಾ ನಿಮಗೆ? ಇದು ಒಳ್ಳೆ ಪ್ರಶ್ನೆ. ನಾವೆಷ್ಟೇ ಈಗ ಸರ್ ಹೇಳಿದ್ದಾರಿಗೆ ಜನಗಳಿಗೆ ಅವೇರ್ನೆಸ್ ಇರುತ್ತೆ, ಅವೇರ್ನೆಸ್ ಇಲ್ಲ ಅಂತಲ್ಲ, ಬಟ್ ಅವ್ರಿಗೆ ಆಗೋವರೆಗೂ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬರು ತೊಂದರೆ ಪಡೋವರೆಗೂ ಆ ಅವೇರ್ನೆಸ್ ಬಂದಿರೋದಿಲ್ಲ ಅವ್ರಿಗೆ. ಅವ್ರು ಏನು ಹೇಳ್ತೀವಿ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತೀವಿ. ಏನಂದರೆ ಪಕ್ಕದ ಮನೆಯವ್ರಿಗೆ ಬರ್ಬೋದು, ನಮಗೆ ಬರಲ್ಲ ಅಂತ. ಈಗ ನಾನು ಅವ್ರು ಹೇಳ್ದಾಗೆ ಒಬ್ಬ ಸ್ಮೋಕರು ನನಗೆ ಕ್ಯಾನ್ಸರ್ ಬರೋದಿಲ್ಲ, ನನಗೆ ಹೃದಯಾಘಾತ ಬರೋದಿಲ್ಲ, ಬೇರೆಯವ್ರಿಗೆ ಬರುತ್ತೆ ಅಂತ ತಿಳ್ಕೊಂಡಿರ್ತೇನೆ ಹೊರತು ಅವ್ನು ಬಂದು ಅವ್ನು ಅನುಭವಿಸೋವರೆಗೂ ಅವ್ನಿಗೆ ಅವೇರ್ನೆಸ್ ಇರೋದಿಲ್ಲ. ಸೊ ಅದೇ ಥರ ಏನಾಗುತ್ತೆ ಫ್ಯಾಮಿಲಿ ಮೆಂಬರ್ಸ್ಗೂ ಅಷ್ಟೇ, ಫ್ಯಾಮಿಲಿಲಿ ಅದು ಎಫೆಕ್ಟ್ ಆಗೋವರೆಗೂ ಅವ್ರಿಗೂ ಸ್ವಲ್ಪ ಟೇಕನ್ ಫಾರ್ ಗ್ರಾಂಟೆಡ್ ಥರ, ನನಗೆ ಆಗೋದಿಲ್ಲ, ನನಗೆ ಬರೋದಿಲ್ಲ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ಈವನ್ ನೀವು ಹೇಳ್ದಾಗ ಇಂಟ್ರಡಕ್ಷನಲ್ಲಿ 31% ಜನಕ್ಕೆ ಈಗ ಬಿ ಪಿ ಕಾಯಿಲೆ ಮತ್ತು ರಕ್ತದೊತ್ತಡದಿಂದ ಹೇಗೆ ಹಾರ್ಟ್ ಅಟ್ಯಾಕ್ ಆಗಿ ಆಟಕ್ಕೆ ತೊಂದರೆ ಆಗ್ತಾ ಇದ್ದಾರೆ ಅಂತ ವಿಶ್ವ ಸಂಸ್ಥೆ ಏನು ಹೇಳಿದೆ, ಅದಿದ್ರೂ ಸಹ ಭಾರತದಂಥ ಜನಸಂಖ್ಯೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, 138 ಕೋಟಿ ಜನಕ್ಕೆ 50 ಕೋಟಿ ಜನದ ಮೇಲೆ ಹೃದಯಾಘಾತ ಆಗೋ ಚಾನ್ಸ್ ಇರುತ್ತೆ. ಸೊ ಇಟ್ಸ್ ನಾಟ್ ಅ ಸ್ಮಾಲ್ ನಂಬರ್ ಅಂತ. ಸೊ ಅದರಿಂದ ಏನಾಗುತ್ತೆ, ಎಷ್ಟೇ ಅವೇರ್ನೆಸ್ ಇದ್ರೂ ಇಂಡಿವಿಜುವಲ್ ಲೆವೆಲ್ಗೆ ಬರಬೇಕದು. ಒಬ್ಬ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬರಿಗೆ ತಿಳುವಳಿಕೆ ಬಂತು ಅಂದರೆ, ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಅದೇ ಥರ ಒಂದು ಫ್ಯಾಮಿಲಿ ರಿಯಲೈಸ್ ಆಯಿತು, ಅವೇರ್ನೆಸ್ ಆಯಿತು ಅಂದರೆ ಆ ಕಮ್ಯುನಿಟಿ ಚೆನ್ನಾಗಿರುತ್ತೆ, ಆ ಲೋಕಲ್ ಏರಿಯಾ ಚೆನ್ನಾಗಿರುತ್ತೆ. ಆ ಲೋಕಲ್ ಏರಿಯಾ ಚೆನ್ನಾಗಿತ್ತು ಅಂದರೆ ಏನಾಗುತ್ತೆ, ಸಿಟಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸಿಟಿ ಚೆನ್ನಾಗಿದ್ರೆ ಏನಾಗುತ್ತೆ, ಆ ಡಿಸ್ಟ್ರಿಕ್ಟ್ ಚೆನ್ನಾಗಿರುತ್ತೆ. ಆ ಅವೇರ್ನೆಸ್ ಆ ಥರ ಬೇಸಿಕ್ ರೂಟ್ ಲೆವೆಲಿಂದ ಹೋಗಬೇಕು. ಈಗ ನಾವು CSI ಮೂಲಕ ನಾವು ಏನು ಮಾಡ್ತಾ ಇರೋದು, ಅಥವಾ ಇಂಡಿವಿಜುವಲ್ ಹಾಸ್ಪಿಟಲ್ ಮೂಲಕ ಆಗಲಿ ಅಥವಾ ಇಂಡಿವಿಜುವಲ್ ಕನ್ಸಲ್ಟೆಂಟ್ ಮೂಲಕ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಜನಗಳಿಗೆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡೋದು ಬೇರೆ ವಿಚಾರ. ನಾವು ಹೇಳ್ದಂಗೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ನಾವೆಲ್ಲ ಪೇಷಂಟ್ಗೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಯಾಕೆಂದರೆ ಕಾಯಿಲೆ ಬಂದಾದ್ಮೇಲೆ ನಿಮಗೆ ಹಾಸ್ಪಿಟ್ಲು ಟೆಸ್ಟ್ಗಳೆಲ್ಲ ಹೆಲ್ಪ್ ಆಗುತ್ತೆ, ಬಟ್ ಬರ್ದಿದಂಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಅದು ಈಚ್ ಇಂಡಿವಿಜುವಲ್ ಕರ್ತವ್ಯ, ಅದು ಮುಂಜಾಗ್ರತಾ ಕ್ರಮ. ಅದು ನಿಮಗೆ ದುಡ್ಡಿಂದ ಬರಲ್ಲ ಅಥವಾ ಮೆಡಿಕಲ್ ಸ್ಟೋರಿಂದ ಬರೋದಿಲ್ಲ. ಸೊ ನಾನು ಹೇಳ್ದಾಗೆ ಬೇಸಿಕ್ ಕಾನ್ಸೆಪ್ಟ್ ಆಗಿ ರೂಟ್ಸಿಂದ, ಅಂದರೆ ಇಂಡಿವಿಜುವಲ್ ಲೆವೆಲಲ್ಲಿ, ಇಂಡಿವಿಜುವಲ್ ಫ್ಯಾಮಿಲಿಲಿ ಎಲ್ಡರ್ಸ್ ಇರ್ತಾರೆ ಅಥವಾ ಯಂಗ್ ಏಜಲ್ಲಿ ಯಾರ್ಯಾರು ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಶುಗರ್ ಇರುತ್ತೆ, BP ಇರುತ್ತೆ, ಆ ಅವೇರ್ನೆಸ್ನ ಅವ್ರನ್ನ ಇಂಡಿವಿಜುವಲ್ ಆಗಿ ತಗೋತು ಅಂದರೆ ಬೇಸಿಕ್ ರೂಟ್ಸ್ ಆಗಿ ಫ್ಯಾಮಿಲಿ, ಕಮ್ಯುನಿಟಿ, ದೆನ್ ಸಿಟಿ, ದೆನ್ ಡಿಸ್ಟ್ರಿಕ್ಟ್, ದೆನ್ ನೇಷನ್ ವಿಲ್ ಕಮ್. ಸೊ ಒಂದು ನೇಷನ್, ಈಗ ನಮ್ಮ ಹೆಂಗೆ ನಾವು ಯೂತ್ ನೇಷನ್ ಅಂತ ಹೆಂಗೆ ನಾವು ಎದೆ ತಟ್ಟಿ ಹೇಳ್ಕೊತೀವಿ, ಸೊ ಆ ಥರ ಯೂತ್ ನೇಷನ್ ಆ್ಯಸ್ ವೆಲ್ ಆಸ್ ಹೆಲ್ತಿ ನೇಷನ್ ಅಂತ ಹೇಳ್ಕೋಬೇಕು. ಯಾಕಂದರೆ ನಿಮ್ಗೆ ಗೊತ್ತಿರೋಂಗೆ ಭಾರತದಲ್ಲಿ ಡೆವಲಪಿಂಗ್ ಕಂಟ್ರಿ ಅಂತ ಇದ್ದಾಗ ಹೆಲ್ತ್ ಇಂಡಿಸಸ್ ಅಲ್ಲಿ ತುಂಬ ಲೋ ಇದ್ದೀವಿ. ಸೊ ಅದರಿಂದ ನಮ್ಮ ಲಾಸ್ಟ್ 2 years ಇಂದ ಏನು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಮಾಡಿದೆ, ಫಿಟ್ ಇಂಡಿಯಾ ಅಂತ ಕಾನ್ಸೆಪ್ಟ್ ಎಲ್ಲ ಡೆವಲಪ್ ಆಗಿರೋದು ಆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಇದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಸ್ವಚ್ಛ ಭಾರತ್ ಕೂಡ ಡೈರೆಕ್ಟ್ಲಿ ಎಫೆಕ್ಟ್ ಆಗುತ್ತೆ ಹೆಲ್ತ್ ಮೇಲೆ. ಸ್ವಚ್ಛ ಭಾರತ್ ಆಗಲಿ, ಫಿಟ್ ಇಂಡಿಯಾ ಮೂವ್ಮೆಂಟ್ ಆಗಲಿ, ಅದು ಒಂಥರ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಜನಗಳಿಗೆ ಒಂದು ಹೆಲ್ತ್ ಬಗ್ಗೆ ಅವೇರ್ನೆಸ್ ಆಗಿದೆ. ಅದು ಹಾರ್ಟ್ ಅಟ್ಯಾಕ್ ಬಗ್ಗೆ ಅಂತಾನೆ ಅಲ್ಲ, ಬಟ್ ಜನರಲ್ ಆಗಿ ಓವರ್ ಆಲ್ ಆಗಿ ಹೆಲ್ತ್ ಬಗ್ಗೆ ಖಂಡಿತವಾಗ್ಲೂ ಅದೊಂದು ಇಂಪ್ಯಾಕ್ಟ್ ಮಾಡಿದ್ದಾರೆ. ಖಂಡಿತ. ಇನ್ನು ವೀನು ಅವರೇ, ನೀವು ತಿಳಿಸ್ತಾ ಇದ್ರಿ ಅಂದ್ರೆ ಡಾಕ್ಟರ್ ದಿನೇಶ್ ಅವರು ತಿಳಿಸಿದ್ರು ಜೀವನ ಶೈಲಿ ಮತ್ತು ಅವರ ಆಹಾರ ಪದ್ಧತಿ ಎಫೆಕ್ಟ್ ಆಗುತ್ತೆ ಅಂತ. ಹಾಗಾದ್ರೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಮೇನ್ ಆಗಿ ಇದೇ ರೀಸನ್ ಅಂತ ಹೇಳ್ತೀರಾ, ಅಥವಾ ಇನ್ನೂ ಕೂಡ ರೀಸನ್ಸ್ ನ ಲಿಸ್ಟ್ ಮಾಡಬಹುದಾ ಇದರಲ್ಲಿ? ಇನ್ನೂ ರೀಸನ್ಸ್ ಇದ್ದೇ ಇದೆ. ಏನಂದ್ರೆ ಈಗ ಜೀವನ ಶೈಲಿ ಹೇಳಿದ್ದಾರೆ ಸರ್, ಪ್ಲಸ್ BP ಶುಗರ್ ಜಾಸ್ತಿ ಆಗ್ತಾ ಇದೆ ಈಗ ಇಂಡಿಯನ್ಸ್ ಅಲ್ಲಿ ನೋಡಿದ್ರೆ. ಇಯರ್ ಬೈ ಇಯರ್ ಪರ್ಸೆಂಟೇಜ್ ಆಫ್ ಹೈಪರ್ಟೆನ್ಷನ್ ಇರಲಿ ಇಲ್ಲ ಶುಗರ್ ಕಾಯಿಲೆ ಇರಲಿ ಎಲ್ಲನೂ ಜಾಸ್ತಿ ಆಗ್ತಾ ಇದೆ. ಸ್ಟ್ರೆಸ್ಸು ಸರ್ ಹೇಳಿದ್ರು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸ್ಮೋಕಿಂಗ್ ಮತ್ತು ಟೊಬ್ಯಾಕೊ ಯೂಸ್ ಇರೋದು ಆ್ಯಕ್ಚುಲಿ ಈಸ್ ಇನ್ಕ್ರೀಸಿಂಗ್ ಇನ್ ಯಂಗ್ಸ್ಟರ್ಸು. ಅದರಿಂದನೂ ಹಾರ್ಟಿನ ಕಾಯಿಲೆ ಇರಲಿ ಅಥವಾ ಗ್ಯಾಂಗ್ರೀನ್, ಈಗ ರಕ್ತನಾಳದ ಕಾಯಿಲೆ ಅಂತ ಹೇಳ್ತೀವಿ, ಸ್ಟ್ರೋಕ್ ಅದರಲ್ಲಿ ಬರುತ್ತೆ, ಹಾರ್ಟಿನ ಕ್ಯಾನ್ಸರ್ ಎಲ್ಲನೂ ಅದರಿಂದ ಜಾಸ್ತಿ ಆಗುತ್ತೆ. ಸೊ ಅದೊಂದು. ಇನ್ನೊಂದು ಜೆನೆಟಿಕ್ ಸರ್ ಆಲ್ರೆಡಿ ಹೇಳಿದ್ದಾರೆ. ಸೊ ಜನರಲಿ ನಾವು ಅಬ್ರಾಡ್ ಈಗ ಯುರೋಪಿಯನ್ಸು ಅಥವಾ US ಅವ್ರನ್ನ ನೋಡಿದ್ರೆ ಆ್ಯಂಡ್ ಇಂಡಿಯನ್ಸ್ ನೋಡಿದ್ರೆ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಒಂದು 10 ವರ್ಷ ಬೇಗ ಬರುತ್ತೆ. ಈಗ ಯುರೋಪಿಯನ್ಸ್ ಅಥವಾ US ಅವರು ಇರಲಿ, ಅವ್ರಿಗೆ 65 years ಮೇಲೇ ಹಾರ್ಟ್ ಅಟ್ಯಾಕ್ ಬರುತ್ತೆ. ಬಟ್ ನಮ್ಮಲ್ಲಿ 10 years ಅರ್ಲಿ ಅಂದರೆ ಒಂದು 50s ಹಾರ್ಟ್ ಅಟ್ಯಾಕ್ ಬರುತ್ತೆ. ಸೊ ಮೋಸ್ಟ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಇದ್ದಾಗ, ಸ್ಮೋಕಿಂಗ್ ಇದೆ, ಬ್ಲಡ್ ಪ್ರೆಷರ್ ಇದೆ, ಶುಗರ್ ಇದೆ ಅಂತ ಬಂದಾಗ
ಹಾರ್ಟ್ ಅಟ್ಯಾಕ್ ಇನ್ನೂ 10 years ಯಂಗರ್ ಬರುತ್ತೆ. ಸೊ 40s ಅಲ್ಲೇ ಹಾರ್ಟ್ ಅಟ್ಯಾಕ್ ಬರೋ ರಿಸ್ಕ್ ಇರುತ್ತೆ. ಹೌದು, ಇತ್ತೀಚೆಗೆ ನಾವು ಕೇಳ್ತಾ ಇದೀವಿ 26 years 30 years ಯುವಕರು ಸೊ ಮೋಸ್ಟ್ ಆಫ್ ದೆಮ್ ಸ್ಮೋಕರ್ಸ್ ಇರ್ತಾರೆ ಅಥವಾ ಡ್ರಗ್ ಅಡಿಕ್ಟ್ಸ್ ಇರ್ತಾರೆ ವಿತ್ ಸಮ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಆ್ಯಡೆಡ್ ಟು ಇಟ್, ಆ ಥರ ಇರ್ಬೋದು. ಈಗ ಒನ್ ಮೋರ್ ಥಿಂಗ್ ದಟ್ ಹ್ಯಾಸ್ ಆ್ಯಡೆಡ್ ಇಸ್ ಕೊರೋನಾ. ಸೊ ಕೊರೋನಾದಿಂದನೂ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಕೊರೋನಾ ಬೈ ಸಮ್ ಮೆಕ್ಯಾನಿಸಮ್ ಈ ಬ್ಲಡ್ ಕ್ಲಾಟ್ ಫಾರ್ಮ್ ಆಗೋದನ್ನು ಜಾಸ್ತಿ ಮಾಡುತ್ತೆ, ಸೊ ರಕ್ತನಾಳದಲ್ಲಿ. ಸೊ ಆ ರೀತಿಯಲ್ಲಿ ಈ ಹಾರ್ಟ್ ಸ್ಟ್ರೋಕ್ ಮತ್ತು ಕಾಲಿನ ರಕ್ತನಾಳ ಇರಲಿ, ಎಲ್ಲ ರಕ್ತನಾಳದಲ್ಲೂ ಕ್ಲಾಟ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಹೌದೌದು. ಸೊ ಅದರಿಂದ ಹಾರ್ಟ್ ಅಟ್ಯಾಕ್ಸು ಜಾಸ್ತಿ ಆಗ್ತಾ ಬರ್ತಾ ಇದೆ. ಸೊ ಆಲ್ ದೀಸ್ ಆರ್ ರಿಸ್ಕ್ ಫ್ಯಾಕ್ಟರ್ಸ್ ನಾವು. ಖಂಡಿತವಾಗ್ಲು. ಇನ್ನು ಡಾಕ್ಟರ್ ದಿನೇಶ್ ಅವರೇ, ಡಾಕ್ಟರ್ ವೀಣು ಅವ್ರು ತಿಳಿಸಿದ್ರು, ನಾನು ಕೂಡ ಕೇಳಬೇಕಂತಿದ್ದೆ, ಕೊರೋನಾಗೂ ಹಾರ್ಟ್ ಅಟ್ಯಾಕ್ಗೂ ಏನು ಡೈರೆಕ್ಟ್ ಆಗಿ ಸಂಬಂಧ ಅನ್ನುವಂಥದ್ದು ಜನರಿಗೆ ಈವರೆಗೂ ಕೂಡ ಅರ್ಥ ಆಗಿಲ್ಲ. ಕೊರೋನಾ ಪೇಷಂಟ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಯಾಕಾಗುತ್ತೆ ಅನ್ನುವಂತಹ ಕ್ವೆಶ್ಚನ್ ಮಾರ್ಕ್ ಇನ್ನೂ ಇದೆ ಅವರಲ್ಲಿ. ಈ ಕೊರೋನಾಕ್ಕೂ ಹೃದಯಘಾತಕ್ಕೂ ಅವಿನಾಭಾವ ಸಂಬಂಧ ಇದೆ. ಏನು ಅವಿನಾಭಾವ ಸಂಬಂಧ ಅಂದರೆ, ಹೆಚ್ಚಿನ ಜನರು ಕೊರೋನಾ ಜನರು ಇವತ್ತಿದ್ದನ್ನು ಸಾಯ್ತಾ ಇರೋದು ಹಾರ್ಟ್ ಅಟ್ಯಾಕಿಂದ. ನಮ್ಮ ಡಾಕ್ಟರ್ ವೀಣು ಅವ್ರು ಹೇಳ್ದಂಗೆ ಅದು ಒಳಗಡೆ ಪ್ರೋಕೋಯಾಗುಲೆಂಟ್ ಸ್ಟೇಟ್ ಅಂತಂದರೆ ಈ ಒಂದು ರಕ್ತ ಎಪ್ಪು ಕಟ್ಟುವಿಕೆ, ಆ ಒಂದು ಪ್ರೋಸೆಸ್ ರಕ್ತನಾಳಗಳಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಸತ್ತಿರೋರ ಸಂಖ್ಯೆ ಮೆಜಾರಿಟಿ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಮತ್ತು ಮಯೋಕಾರ್ಡೈಟಿಸ್ ಅಂತ ಆಗಿ ಸತ್ತಿದ್ದಾರೆ. ಅದೇ ಪಾಶ್ಚಿಮಾತ್ಯದ್ದು ನಾವು ಇದು ತಗೊಂಡ್ರೆ ಡೇಟಾ ತಗೊಂಡ್ರೆ ಅಲ್ಲೆಲ್ಲ ಸೆರೆಬ್ರಲ್ ಹೆಮೊರೇಜ್ ಆಗಿ ಸತ್ತಿದ್ದಾರೆ. ಮೋಸ್ಟ್ ಆಫ್ ದ ಕೊರೋನಾ ಪೇಷಂಟ್ಗಳು ಸೆರೆಬ್ರಲ್ ಹೆಮೊರೇಜ್ ಆಗಿ ಅಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಯಾಕೆ ಈ ಡಿಫ್ರೆನ್ಸಿಯೇಷನ್ ಹಾಗಾದ್ರೆ? ಪ್ರಾಯಶಃ ಅವ್ರು ಹೇಳ್ದಂಗೆ ನಮ್ಮಲ್ಲಿ ಸ್ವಲ್ಪ ಅರ್ಲಿ ಅಥೆರೋಸ್ಕ್ಲೆರೋಸಿಸ್ ಆಗ್ತಾ ಇದೆ. 55 ವರ್ಷಕ್ಕೆ ನಮ್ಮ ಇಂಡಿಯಾದಲ್ಲಿ ಆಗುತ್ತೆ, ಅಲ್ಲಿ 65ಕ್ಕೆ ಆಗುತ್ತೆ. ಇದು ಅರ್ಲಿ ಅಥೆರೋಸ್ಕ್ಲೆರೋಸಿಸ್ ಅಥವಾ ರಕ್ತ ಎಪ್ಪುಗಟ್ಟುವಿಕೆ ಅದೆಲ್ಲ ಸೇರಿ ನಮ್ಮಲ್ಲಿ ಸ್ವಲ್ಪ ಬೇಗನೆ ಅದು ಪರಿಣಾಮ ಆಗ್ತಾ ಇದೆ. ಆದರೆ ಈ ಕೊರೋನಾದ್ದು ಒಂದು ವಿಚಿತ್ರ ಏನಪ್ಪಾ ಅಂತಂದ್ರೆ, ಒಂದೊಂದು ಏರಿಯಾದಲ್ಲಿ ಒಂದೊಂದು ಕಡೆ ಪ್ರೆಸೆಂಟೇಷನ್ ಆಗ್ತಾ ಇದೆ. ಉದಾಹರಣೆಗೆ ಇಂಡಿಯಾದಲ್ಲಿ ನಿಮೋನಿಯಾನು ಆಗ್ತಾ ಇದೆ, ಹಾರ್ಟ್ ಅಟ್ಯಾಕು ಆಗ್ತಾ ಇದೆ, ಸ್ವಲ್ಪ ಪ್ರಮಾಣದಲ್ಲಿ ಸೆರೆಬ್ರಲ್ ಹೆಮೊರೇಜ್ ಆಗ್ತಾ ಇದೆ. ಅದೇ ವೆಸ್ಟರ್ನ್ ಸೈಡಲ್ಲಿ ಸೆರೆಬ್ರಲ್ ಹೆಮೊರೇಜೇ ಮೇಜರ್ ಆಗಿ ಆಗ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಿರೋರೆಲ್ಲ ಸ್ಟ್ರೋಕ್ ಆಗಿ ಬರ್ತಾ ಇದ್ದಾರೆ, ಇನ್ನು ಕೆಲವರು ಪಲ್ಮನರಿ ಎಂಬಾಲಿಸಮ್ ಬರ್ತಾ ಇದ್ದಾರೆ, ಥರ್ಡ್ ಅಲ್ಲಿ ನಿಮೋನಿಯಾ ಆಗಿ ಬರ್ತಾ ಇದ್ದಾರೆ. ನಮ್ಮಲ್ಲಿ ಜಾಸ್ತಿ ನಿಮೋನಿಯಾ ಕೇಸ್ಗಳು ಬರ್ತಾ ಇದೆ, ಮತ್ತೆ ಹಾರ್ಟ್ ಸಂಬಂಧ ಹೃದಯ ಸಂಬಂಧ ಕಾಯಿಲೆಗಳಾಗಿ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಕೊರೋನಾಗೂ ಇದಕ್ಕೂ ತುಂಬಾ ಅವಿನಾಭಾವ ಸಂಬಂಧ ಇದೆ. ಓಕೆ. ಸೊ ಕೊರೋನಾ ಬಂದಂತವರು ಈ ಹಾರ್ಟ್ ಪ್ರಾಬ್ಲಮ್ಸ್ ಇರಲಿ ಇಲ್ಲದೆ ಇರಲಿ ಈ ರೀತಿಯಾದಂತಹ ಸಮಸ್ಯೆಗೆ ಬಳಲ್ತಾರೆ. ಸೊ ಅವರು ಸ್ವಲ್ಪ ಹೆಚ್ಚಿನ ಒಂದು ಗಮನವನ್ನ ತಗೋಬೇಕು, ಮತ್ತೆ ಅದಕ್ಕೆಲ್ಲ ಮುಂಜಾಗ್ರತೆ ಕ್ರಮವಾಗಿ ಟ್ರೀಟ್ಮೆಂಟ್ ತಗೋಬೇಕು. ಹಾಗಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಕೊರೋನಾ ಬಂದವರಿಗೂ ಕೂಡ ಈ ರೀತಿ ಸಮಸ್ಯೆ ಆಗುವಂತಹ ಚಾನ್ಸಸ್ ಇದೆಯಾ? ಸಾಮಾನ್ಯವಾಗಿ ನಮ್ಮ ಇಂಡಿಯಾದಲ್ಲಿ ಇದುವರೆಗೆ ಡಾಟಾ ತಗೊಂಡ್ರೆ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಬಿಲೋ 10 years ಆಗಿರೋಂಥ ಸಂಭಾವನೆ ತುಂಬಾ ಕಡಿಮೆ ಇದೆ. ಅಡಲ್ಟ್ ಇದು ಅಫೆಕ್ಟ್ ಮಾಡ್ತಾ ಇರೋದು ಏಜ್ ಗ್ರೂಪ್ ಎಬವ್ ಅಡಲ್ಟ್ಸ್ 18ರಿಂದ 60-70 ವಯಸ್ಸಿನ ತನಕನೂ ಆಗ್ತಾ ಇದೆ. ಆದ್ರೆ ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ಅಷ್ಟೊಂದು ಪರಿಣಾಮ ಬೀಳ್ತಾ ಇಲ್ಲ ಕೊರೋನಾ. ಪ್ರಾಬಬ್ಲಿ ಅವ್ರಿಗೆ ದೈವದತ್ತವಾಗಿ ಬಂದಿರೋ ಅಂತ ರೆಸಿಸ್ಟೆನ್ಸ್ ಪವರ್ ಇರ್ಬೋದು, ಅಥವಾ ಇದರದ್ದು ಎಕ್ಸಾಕ್ಟ್ ಮೆಕ್ಯಾನಿಸಮ್ ಏನು ಅಂತ ಗೊತ್ತಿಲ್ಲ. ಸಣ್ಣ ಮಕ್ಕಳು ಅಷ್ಟು ಬೇಗ ತುತ್ತಾಗಿ ಈಡಾಗ್ತಾ ಇಲ್ಲ. ಖಂಡಿತ. ಇನ್ನ ಡಾಕ್ಟರ್ ಜಯಕುಮಾರ್ ಅವರೇ ತಿಳಿಸ್ತಾ ಇದ್ರು ಸರ್, ಈ ರೀತಿ ಹಾರ್ಟ್ಗೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಆಗುತ್ತೆ ಅಂತ. ಆದ್ರೆ ಒಬ್ಬ ಹೆಲ್ತಿ ಪರ್ಸನ್ಗೂ ಕೂಡ ಈ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇದೆಯಾ? ಅಂದ್ರೆ ಕೊರೋನಾ ವೈರಸ್ ಸೋಂಕಿತ ಅಲ್ಲ, ಖಂಡಿತ. ಈಗ ಸರ್ ಹೇಳ್ದಾಗೆ ಒಂದು ಪ್ರೋಕೋಆಗುಲೆಂಟ್ ಸ್ಟೇಜ್ ಅಂತ ಹೇಳ್ತೀವಿ. ಅಂದರೆ ರಕ್ತನಾಳದಲ್ಲಿ ಸ್ವಾಭಾವಿಕವಾಗಿ ರಕ್ತ ಎಪ್ಪುಕಟ್ಟ ಸಾಧ್ಯತೆ ಹೆಚ್ಚಾಗ್ಬಿಡುತ್ತೆ ಈ ಕೊರೋನಾ ವೈರಸ್ಸಿಂದ. ಅದು ಒಂದು ಕಾರಣ. ಈಗ ಹಾರ್ಟ್ ಅಟ್ಯಾಕ್ ಯಾವಾಗ ಆಗುತ್ತೆ, ಯಾಕಾಗುತ್ತೆ ಅಂದರೆ ಈ ಅಥೆರೋಸ್ಕ್ಲೆರೋಸಿಸ್ ಅಂತ ರಕ್ತನಾಳದಲ್ಲಿ ಬೆಳೆದಾಗ ಮತ್ತು ಸಡನ್ನಾಗಿ ಆಗೋದು ಸಾಫ್ಟ್ ಕ್ಲಾಟ್ ಫಾರ್ಮೇಷನ್ ಆದಾಗ, ಅಂದರೆ ರಕ್ತ ಎಪ್ಪುಕಟ್ಟಾಗ ರಕ್ತ ಚಲನೆ ಆಗದೇನೆ ಆ ರಕ್ತನಾಳದಲ್ಲಿ ರಕ್ತ ಎಪ್ಪುಕಟ್ಬಿಡುತ್ತೆ. ಅದನ್ನೇ ನಾವು ಸಾಮಾನ್ಯ ಲ್ಯಾಂಗ್ವೇಜಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಅಥವಾ ಮಯೋಕಾರ್ಡಲ್ ಇನ್ಫಾರ್ಕ್ಷನ್ ಅನ್ನೋದು ಆ ಥರ ಹೇಳ್ತೀವಿ, ಹೃದಯಘಾತ ಆಗ್ತು ಅಂತ ಹೇಳ್ತೀವಿ. ಈ ವೈರಸ್, ಈ ಕೊರೋನಾ ವೈರಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಏನಾಗುತ್ತೆ, ಅದು ತಲೆಯಿಂದ ಕಾಲವರೆಗೂ ಎಲ್ಲ ಆರ್ಗನ್ಸು ಎಫೆಕ್ಟ್ ಮಾಡುತ್ತೆ. ಸಾಮಾನ್ಯವಾಗಿ ಇವರು ಸರ್ ಹೇಳಿದ್ರೆ ಸಾಮಾನ್ಯವಾಗಿ ನಿಮೋನಿಯಾ ಅಂತ ಬರ್ತಾರೆ, ಜ್ವರ ಕೆಮ್ಮು ಅಂತ ಬರ್ತಾರೆ. ಬಟ್ ನಾವು ಟೆಸ್ಟ್ಗಳು ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಎಷ್ಟೊಂದು ಜನಕ್ಕೆ ಹೃದಯ ಇನ್ವಾಲ್ವ್ ಆಗಿರೋದು ಸಹ ಗೊತ್ತಾಗುತ್ತೆ. ಈಗ ಒಂದು ಹಾರ್ಟ್ ಅಟ್ಯಾಕ್ ಆಗೋದು ಅಂದರೆ ಅಕ್ಯೂಟ್, ಅದು ಸಡನ್ನಾಗಿ ಆಗುತ್ತೆ, ರಕ್ತನಾಳದಲ್ಲಿ ರಕ್ತ ಎಪ್ಪುಕಟ್ಬಿಡುತ್ತೆ. ಎರಡನೇದು ಏನಾಗುತ್ತೆ, ನಾವು ಮಯೋಕಾರ್ಡೈಟಿಸ್ ಅಂತ ಹೇಳ್ತೀವಿ. ಅಂದರೆ ವೈರಸ್ ಮಯೋಕಾರ್ಡೈಟಿಸ್, ಇದು ವೈರಲ್ ಡಿಸೀಸ್ ಆಗಿರೋದ್ರಿಂದ ಅದನ್ನು ವೈರಲ್ ಮಯೋಕಾರ್ಡೈಟಿಸ್ ಅಂತ ಹೇಳ್ತೀವಿ. ಏನಾಗುತ್ತೆ, ಹೃದಯದ ಮಾಂಸಖಂಡ ಏನಾಗುತ್ತೆ, ಅದು ಪಂಪ್ ಮಾಡೋ ಶಕ್ತಿ ಕಳ್ಕೊಬಿಡುತ್ತೆ. ಮಾಂಸಖಂಡ ತುಂಬ ವೀಕ್ ಆಗಿಬಿಟ್ಟು
ಪಂಪ್ ಮಾಡೋ ಶಕ್ತಿ ಕಳ್ಕೊಬಿಡುತ್ತೆ. ಈಗ ಸಾಮಾನ್ಯವಾಗಿ ನಾವು ಆರ್ಟನ್ ಸ್ಕ್ಯಾನ್ ಮಾಡಿ ಎಜೆಕ್ಷನ್ ಫ್ರಾಕ್ಷನ್ ಅಥವಾ ಪಂಪಿಂಗ್ ಕೆಪಾಸಿಟಿ ಅಂತ ಏನು ಹೇಳ್ತೀವಿ, ಈ ಥರ ಪಂಪ್ ಮಾಡ್ತಾ ಇರುತ್ತೆ ಅನ್ಕೊಳ್ಳಿ. ಆ ವೈರಸ್ ಅಟ್ಯಾಕ್ ಆಗಿರೋ ಮಾಂಸಖಂಡ ಏನಾಗುತ್ತೆ, ವೀಕ್ ಆಗಿಬಿಡುತ್ತೆ. ಆಗೇನಾಗುತ್ತೆ, ಹಿಂಗೆ ಪಂಪ್ ಮಾಡೋದು ಏನಾಗುತ್ತೆ, ಹಿಂಗೆ ಪಂಪ್ ಮಾಡೋಕ್ಕೆ ಶುರು ಆಗುತ್ತೆ. ಆ ಪಂಪಿಂಗ್ ಕೆಪಾಸಿಟಿ ಕಮ್ಮಿ ಆದಾಗ ಏನಾಗುತ್ತೆ, ಅದು ದೇಹದಲ್ಲೆಲ್ಲ ರಕ್ತ ಚಲನೆಗೆಲ್ಲ ಸಪ್ಲೈ ಮಾಡೋಕ್ಕಾಗೋದಿಲ್ಲ, ಅದು ಕುಂಟುತ್ತಾ ಹೋಗುತ್ತೆ. ಅದು ಕುಂಟುತ್ತಾ ಹೋದಂಗೆನೆ ಏನಾಗುತ್ತೆ, ಅಂಗಾಂಗಗಳಿಗೆ ರಕ್ತ ಚಲನೆ ಆಗೋದಿಲ್ಲ. ಈಗ ಏನು ಐಪಾಕ್ಸಿಯಾ ಅಂತ ಏನು ಹೇಳ್ತೀವಿ, ಅಥವಾ ಆಕ್ಸಿಜನ್ ಸಪ್ಲೈ ಏನಾಗುತ್ತೆ ಬ್ರೈನಿಂದ ಆಗಲಿ, ಕಿಡ್ನೀಸ್ಗಾಗಲಿ, ಲಿವರ್ ಆಗಲಿ, ಎಲ್ಲ ಆರ್ಗನ್ಸನ್ನು ಹಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗ ಹೃದಯ ಮಾಂಸಖಂಡ ವೀಕ್ ಆಗುತ್ತೆ ಈ ವೈರಸ್ ಇನ್ಫೆಕ್ಷನಿಂದ, ವೈರಸ್ ಅಟ್ಯಾಕಿಂದ, ಸೊ ಆಗ ಏನಾಗುತ್ತೆ, ಎಲ್ಲ ಅಂಗಗಳು ರಕ್ತ ಚಲನೆ ಇಲ್ದೇನೆ ಅಥವಾ ಆಕ್ಸಿಜನ್ ಸಪ್ಲೈ ಇಲ್ದೇನೆ ಅದು ವೀಕ್ ಆಗ್ತಾ ಹೋಗುತ್ತೆ. ಸೊ ಹಾಗೇನಾಗುತ್ತೆ, ಬಾಡಿಯ ಎಲ್ಲ ಅಂಗವನ್ನು ಕೂಡ ವೀಕ್ ಮಾಡೋ ಎಲ್ಲ ಕೆಪಾಸಿಟಿ ಇದೆ. ಆಗೇನಾಗುತ್ತೆ, ಪೇಷಂಟ್ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಲೆವೆಲ್ಗೆ ಹೊಂಟೋಗ್ಬಿಡ್ತಾರೆ. ಆಗೇನಾಗುತ್ತೆ, ಯಾವಾಗ ಅದು ಪಂಪ್ ಮಾಡೋದಿಲ್ಲ ಅಂತ. ಸೊ ಇನಿಷಿಯಲ್ ಸ್ಟೇಜಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ದೊರೆತಾರೆ, ಅದು ಚೆನ್ನಾಗಿ ರಿಕವರಿ ಆಗ್ತಾರೆ. ಈಗ ನಾವು ಮಾರ್ಟಾಲಿಟಿ ಅಂತ ಏನು ಹೇಳಿದ್ರು ಸರ್, ಏನಕ್ಕೆ ಅದು 10 to 12% ಮಾರ್ಟಾಲಿಟಿ ಜಾಸ್ತಿ ಆಗ್ತದೆ ಅಂದರೆ, ಅದು ತುಂಬ ಲೇಟಾಗಿ ಪ್ರೆಸೆಂಟ್ ಆಗೋದ್ರಿಂದ ಇದು ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಲೆವೆಲ್ಗೆ ಹೋದಾಗ ಅದು ತೊಂದರೆ ಜಾಸ್ತಿ ಆಗುತ್ತೆ. ಈಗ ಬರೀ ಹೃದಯಕ್ಕೆ ಆಗಿತ್ತು, ಹೃದಯಘಾತ ಆಗಿತ್ತು ಅಂದರೆ ನಾವು ಇಮಿಡಿಯೇಟ್ ಅದಕ್ಕೆ ಟ್ರೀಟ್ಮೆಂಟ್ ಏನು ಬೇಕು ಅದು ಮಾಡ್ಬೋದು. ಬರೀ ಲಂಗ್ಸ್ಗೆ ಇನ್ಫೆಕ್ಷನ್ ಆಗಿತ್ತು ಅಂದರೆ ಟ್ರೀಟ್ಮೆಂಟ್ ಮಾಡ್ಬೋದು. ಈ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂದರೆ ಬ್ರೈನ್ ಆಯಿತು, ಶ್ವಾಸಕೋಶ ಆಯಿತು, ಲಿವರ್ ಆಯಿತು, ಹಾರ್ಟ್ ಆಯಿತು, ಎಸ್ಪೆಷಲಿ ಕಿಡ್ನಿ ಇನ್ವಾಲ್ವ್ ಆಗ ಏನಾಗುತ್ತೆ, ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಲೆವೆಲ್ ಹೋದಾಗುತ್ತೆ, ಸ್ವಲ್ಪ ಪ್ರಾಣ ಹಾನಿನೂ ಸಹ ಹೆಚ್ಚಾಗಿರುತ್ತದೆ. ಈ ಬಗ್ಗೆ ಮತ್ತಷ್ಟು ಮಾತಾಡ್ತೇನೆ ನಿಮ್ಮೆಲ್ಲರೊಟ್ಟಿಗೂ. ಲಬ್ ಡಬ್ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ಬಳಿಕ. ಲಬ್ ಡಬ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ CSI ವತಿಯಿಂದ ಗೆಸ್ಟ್ಗಳು ಕೂಡ ಇದ್ದಾರೆ. ಹೃದಯದ ಬಗ್ಗೆ ಮತ್ತು ಕೊರೋನಾ ಸಂಬಂಧಿತ ಕುರಿತಂತೆ ಬಹಳಷ್ಟು ಮಾಹಿತಿಯನ್ನ ನೀಡ್ತಾ ಇದ್ರು. ಇನ್ನು ಡಾಕ್ಟರ್ ವೀಣು ಅವರೇ ತಿಳಿಸ್ತಾ ಇದ್ರಿ, ಈ ರೀತಿ ಕೊರೋನಾ ಬಂದ್ರೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಆದ್ರೆ ನಾವು ಈವರೆಗೂ ಕೂಡ ಅಂದ್ರೆ ಕಳೆದ 5-6 ತಿಂಗಳಿನಿಂದ ಕೊರೋನಾ ಸಮಸ್ಯೆ ಇದೆ. ಆದ್ರೆ ಮೇಜರ್ ಆಗಿ ನಾವು ಕೇಳಿರುವಂಥದ್ದು ಸರಿ ಮತ್ತು ಇಲಿ ಪ್ರಕರಣಗಳು, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಥವಾ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅನ್ನುವಂಥದ್ದು. ಆದ್ರೆ ನಾವೆಲ್ಲೂ ಕೂಡ ಹೃದಯಾಘಾತದ ಬಗ್ಗೆ ಅಷ್ಟಾಗಿ ತಿಳಿಲಿಲ್ಲ. ಯಾಕೆ ಅನ್ನೋ ಈ ಮಾಹಿತಿ ಲಭ್ಯ ಆಗ್ಲಿಲ್ಲ, ಅಥವಾ ಪ್ರಾರಂಭಿಕವಾಗಿ ಗೊತ್ತಾಗ್ಲಿಲ್ವಾ ಇದು ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು? ಹಾರ್ಟಿಗೆ ಎಫೆಕ್ಟ್ ಆಗುತ್ತದೆ ಅನ್ನೋದು ನಮಗೆ ಇಟಲಿಯಲ್ಲಿ ಶುರುವಾಯ್ತಲ್ಲ, ಆವಾಗ ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು ಅಂದ್ರೆ, ಇಟಲಿಯಲ್ಲಿ ಎಲ್ರಿಗೂ ಬಂದಾಗ ಆಸ್ ಯೂಶುವಲ್ ಡಾಕ್ಟರ್ಸ್ ಅಲ್ಲಿ ಡೆತ್ ಜಾಸ್ತಿ ಆಗ್ತಾ ಇತ್ತು. ಸೊ ಡಾಕ್ಟರ್ಸ್ ಅಲ್ಲಿ ಡೆತ್ ಅಂತ ನೋಡಿದಾಗ ಮೇನ್ ಆಗಿ ಡೆತ್ ಆಗಿದ್ದು ಹಾರ್ಟ್ ಸ್ಪೆಷಲಿಸ್ಟ್ ಅಲ್ಲಿ. ಸೊ ಹಾರ್ಟ್ ಸ್ಪೆಷಲಿಸ್ಟ್ ಅಲ್ಲಿ ಯಾಕೆ ಡೆತ್ ಆಯಿತು ಅಂತ ಅವರು ಫರ್ದರ್ ರಿಸರ್ಚ್ ಮಾಡಿದಾಗ ಅವರು ಗೊತ್ತಾಗಿದ್ದು ಏನಂದರೆ, ಮೋಸ್ಟ್ ಆಫ್ ದೀಸ್ ಪೇಷಂಟ್ಸ್ ಹೃದಯಾಘಾತವಾಗಿ ಬರ್ತಾರೆ. ಬಂದಾಗ ಬೇರೆ ಕಂಪ್ಲೇಂಟ್ಸ್ ಇರಲ್ಲ, ಅಂದರೆ ಜ್ವರ ಇರಲಿ ಅಥವಾ ಕೆಮ್ಮು ಕಫ ಇರಲಿ, ಅದು ಇಲ್ಲದೆ ಇರ್ಬೋದು. ಸೊ ಹಾಗಾಗಿ ಇಮಿಡಿಯೇಟ್ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಆ ಥರ ಒಂದು ಪ್ರಿಕಾಷನ್ ಇಲ್ಲದೆ ಮಾಡಿದಾಗ ಈ ಹಾರ್ಟ್ ಸ್ಪೆಷಲಿಸ್ಟ್ ಅಲ್ಲಿ ಡೆತ್ ರೇಟ್ ಜಾಸ್ತಿ ಆಯಿತು ಇಟಲಿಯಲ್ಲಿ. ಸೊ ಅದಾದ್ಮೇಲೆ ಇಂಡಿಯಾಲ್ಲೂ ನಾವು ನೋಡ್ತಾ ಇರೋದು ಅದೇ ಥರದ ಪ್ರೆಸೆಂಟೇಷನ್. ಸೊ ಕೆಲವೊಮ್ಮೆ ಜ್ವರ ಇರಲ್ಲ, ಕೆಮ್ಮು ಕಫ ಇರಲ್ಲ, ಬೇರೆ ಏನೂ ಪ್ರಾಬ್ಲಮ್ಸ್ ಇರಲ್ಲ, ಜಸ್ಟ್ ಎದೆ ನೋವು ಪ್ಲಸ್ ಹಾರ್ಟ್ ಅಟ್ಯಾಕ್, ಸಣ್ಣದಾಗಿರುವ ಹಾರ್ಟ್ ಅಟ್ಯಾಕ್ ಅಂತ ಬರ್ತಾರೆ ನಮ್ಮ ಹತ್ರ. ಸೊ ಬಂದಾಗ ನಾವು ನೋಡುವಾಗ ಅವರು 40 ವಯಸ್ಸು ಆ ರೇಂಜಲ್ಲಿ ಇರ್ತಾರೆ. ಪ್ಲಸ್ ನಾವು ರಿಸ್ಕ್ ಫ್ಯಾಕ್ಟರ್ಸ್ ನೋಡಿದಾಗ ಜಾಸ್ತಿ ಇರಲ್ಲ, ಶುಗರ್ ಆಗಲಿ, BP ಆಗಲಿ, ಬೇರೆ ಏನೂ ಕಾಯಿಲೆಗಳಿರಲ್ಲ ಅವರಲ್ಲಿ. ಸೊ ಅವಾಗ ನಮಗೆ ಡೌಟ್ ಬರುತ್ತೆ, ಓಕೆ ಇದು ಕೊರೋನಾ ಇರಬಹುದು ಅನ್ನೋ ರೀತಿಯಲ್ಲಿ. ಸೊ ಅಸಿಂಪ್ಟಮ್ಯಾಟಿಕ್ ಇರೋರಿಗೆನೇ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ನಾನು ತುಂಬಾ ಪೇಷಂಟ್ಸ್ ನೋಡಿದ್ದೀನಿ, ಫಸ್ಟ್ ಹಾರ್ಟ್ ಅಟ್ಯಾಕ್ ಅಂತ ಬರ್ತಾರೆ. ಸೊ ನಾವು ಅದನ್ನ ಮ್ಯಾನೇಜ್ ಮಾಡ್ತೀವಿ, ಮಾಡಿ ನಮ್ಗೆ ಡೌಟ್ ಬರುತ್ತೆ, ಓಕೆ ಇದು ಕೊರೋನಾ ಇರಬಹುದು ಅಂತ. ನಾವು ಟೆಸ್ಟ್ ಕಳಿಸಿದಾಗ ಟೆಸ್ಟ್ ಪಾಸಿಟಿವ್ ಬರುತ್ತೆ. ಸೊ ಆಮೇಲೆ ಕೇಳಿದಾಗ ಅವ್ರಿಗೆ ಮೈಲ್ಡ್ ಆಗಿ ಕಂಪ್ಲೇಂಟ್ಸ್ ಇದ್ದಿರ್ಬೋದು, ಬಟ್ ಅದನ್ನ ಅವರು ಸೀರಿಯಸ್ ಆಗಿ ತಗೊಂಡಿರಲ್ಲ. ಸೊ ಆ ರೀತಿಯಲ್ಲಿ ನೋಡುವಾಗ ಇದು ಹಾರ್ಟ್ ಅಟ್ಯಾಕ್ ಇಸ್ ವೆರಿ ಕಾಮನ್ ಕೊರೋನಾ ಅಲ್ಲಿ. ಬಟ್ ಏನಂದ್ರೆ ನಾವು ಅದನ್ನ ಆ ರೀತಿಯಲ್ಲಿ ನೋಡ್ತಾ ಇಲ್ಲ ಇನ್ನು. ಹೌದು, ಖಂಡಿತವಾಗ್ಲೂ. ಯಾಕಂದ್ರೆ ನಾ ಹೇಳಿದಾಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬಗ್ಗೆನೇ ನಾವು ಹೆವಿಯಾಗಿ ಫೋಕಸ್ ಮಾಡಿದ್ವಿ. ಎಲ್ಲೂ ಕೂಡ ಹಾರ್ಟ್ಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಐಡಿಯಾನು ಕೂಡ ಇರಲಿಲ್ಲ. ಬೇಸಿಕ್ಲಿ ಯಾಕಂದ್ರೆ ಇದು ಕೊರೋನಾ ವೈರಸ್ ಎಂಟರ್ಸ್ ದ ಬಾಡಿ ಥ್ರೂ ದ ಲಂಗ್ಸ್ ಅಲ್ವಾ. ಸೊ ಹಾಗಾಗಿ ಡ್ಯಾಮೇಜು ಲಂಗ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ. ಬಟ್ ಅದೇ ತರದ ರಿಸೆಪ್ಟರ್ಸ್ ಹಾರ್ಟ್ ಅಲ್ಲೂ ಇದೆ, ಸರಿನಾ. ಸೊ ಹಾಗಾಗಿ ಹಾರ್ಟ್ ಎಫೆಕ್ಟ್ ಆಗೋ ರಿಸ್ಕು
ಅಷ್ಟೇ ಇದೆ. ಬಟ್ ಅದನ್ನ ನಾವು ಅಷ್ಟು ಮೇಜರ್ ಆಗಿ ಫೋಕಸ್ ಮಾಡಿಲ್ಲ ಅದಷ್ಟೇ. ಬಟ್ ಈಗ ವಿ ಆರ್ ಲುಕಿಂಗ್ ಅಟ್ ಇಟ್. ಸೊ ಆ ರೀತಿಯಲ್ಲಿ ಮೋಸ್ಟ್ ಆಫ್ ಅಸ್ ಈಗ ಅದಕ್ಕೇನೆ ಬ್ಲಡ್ ಥಿನ್ನರ್ಸ್ ಕೊಡ್ತೀವಿ. ಸೊ ಈಗ ಕೊರೋನಾ ಬಂದವ್ರಿಗೆ ಕ್ಲಾಟಿಂಗ್ ರಿಸ್ಕ್ ಜಾಸ್ತಿ ಇರೋದ್ರಿಂದ ಮುಂಚೆಗಿಂತ ಈಗ ಆಲ್ಮೋಸ್ಟ್ ಅಪ್ ಟು 1.5 months ಅಂದ್ರೆ ಒಂದು 45 days ವರೆಗೂ ಬ್ಲಡ್ ಥಿನ್ನರ್ಸ್, ಸ್ಟ್ರಾಂಗ್ ಬ್ಲಡ್ ಥಿನ್ನರ್ಸ್ ಕೊಟ್ಟಿರ್ತೀವಿ. ಯಾಕಂದ್ರೆ ಈ ತರ ಹಾರ್ಟ್ ಅಟ್ಯಾಕ್ ಬರಬಾರ್ದು ಅಂತ. ನಾನೊಂದ್ 2 ಪೇಷಂಟ್ ಅಲ್ಲಿ ಈ ತರ ಆಂಜಿಯೋಗ್ರಾಮ್ ಮಾಡಿದೀನಿ, ಅಂದ್ರೆ ಗೊತ್ತಿಲ್ಲದೆ. ಅಂದ್ರೆ ಈಗ ಎಮರ್ಜೆನ್ಸಿ ಆಗಿ ಅವರು ಬಂದಾಗ ಇಮಿಡಿಯೇಟ್ಲಿ ನಾವು ಆಂಜಿಯೋಗ್ರಾಮ್ಗೆ ತಗೋತೀವಿ. ಸೊ ಜಸ್ಟ್ ಬೇಸಿಕ್ ಏನ್ ಪ್ರಿಕಾಷನ್ಸ್ PPE ಎಲ್ಲ ಹಾಕೊಂಡು ಮಾಡ್ತೀವಿ. ಅಂದ್ರೆ ಏಜ್ ಫ್ಯಾಕ್ಟರ್ 50 ಅಬವ್ ಇರೋರು ಹ್ಯಾಂಡಲ್ ಮಾಡಿದೀರಾ? ಇಲ್ಲ, 40-45. ಓಕೆ. ಸೊ ಲೇಡೀಸ್, ಯಂಗ್ ಲೇಡೀಸ್. ಸೊ ಯಂಗ್ ಇದ್ದಾಗ ನಾವು ಸ್ವಲ್ಪ ಅಗ್ರೆಸಿವ್ ಇರ್ತೀವಿ. ಯಾಕೆಂದ್ರೆ ಓಕೆ ಅವ್ರಿಗೆ ಮಯೋಕಾರ್ಡಿಯಲ್ ಡ್ಯಾಮೇಜ್ ಜಾಸ್ತಿ ಆಗಬಾರ್ದು, ಹಾರ್ಟ್ ಫಂಕ್ಷನ್ ನಾರ್ಮಲ್ ಇರಬೇಕು ಅನ್ನೋ ರೀತಿಯಲ್ಲಿ ನಾವು ಸ್ವಲ್ಪ ಅಗ್ರೆಸಿವ್ ಇರ್ತೀವಿ. ಸೊ ಬೇಗ ಆಂಜಿಯೋಗ್ರಾಮ್ಗೆ ತಗೋತೀವಿ ಆ ರೀತಿಯಲ್ಲಿ. ಸೊ ಆಂಜಿಯೋಗ್ರಾಮ್ ನೋಡಿದಾಗ ರಕ್ತ ಹರಿಯೋದು ತುಂಬಾ ಸ್ಲೋ ಆಗಿ ಹರಿಯುತ್ತೆ. ಅಂದ್ರೆ ಎಲ್ಲಿ ಬೇಕಾದ್ರೂ ಕ್ಲಾಟ್ ಆಗ್ಬೋದು ಅನ್ನೋ ರೀತಿಯಲ್ಲಿ ಹರಿಯುತ್ತೆ. ಸೊ ಬೇಸಿಕ್ಲಿ ಬ್ಲಡ್ ಥಿನ್ನರ್ಸೇ ಅದಕ್ಕೆ ಟ್ರೀಟ್ಮೆಂಟ್. ಬೇರೆ ಖಂಡಿತ. ಹಾಗಾದ್ರೆ ಈವರೆಗೂ ಕೂಡ ಕೋವಿಡ್ ಡೆತ್ಸ್ ಏನಾಗಿದೆ ಇದರಲ್ಲಿ ಮೇಜರ್ ಆಗಿ ನೀವು ಹೇಳುವಂಥದ್ದು ಹಾರ್ಟ್ ಅಟ್ಯಾಕ್ ಇಂದನೂ ಕೂಡ ಆಲ್ಮೋಸ್ಟ್ ಆಗಿದೆ ಅಂತ ಹೇಳ್ತೀರಾ? ಆಗಿದೆ, ಹೌದು. ಓಕೆ. ಸೊ 100% ಅಲ್ಲಿ ಅಬೌವ್ 70% ಆಗಿದೆ ಅಂತ ಹೇಳ್ಬೋದಾ? ಮೋಸ್ಟ್ ಆಫ್ ದ ಡೆತ್ಸ್ ಈಗ ಯಾರಾದ್ರೂ ಉಸಿರಾಟಕ್ಕೆ ಕಷ್ಟ ಆಗಿ ಸ್ಯಾಚುರೇಷನ್ ಕಮ್ಮಿ ಆಗಿ ಆ ಥರ ಇರೋ ಪೇಷಂಟ್ಸ್ ಅಲ್ಲಿ ಮೇನ್ಲಿ ಶ್ವಾಸಕೋಶದ ಡ್ಯಾಮೇಜ್ ಇರುತ್ತೆ. ಓಕೆ. ಬಟ್ ಕೆಲವೊಂದು ಪೇಷಂಟ್ ಸಡನ್ ಡೆತ್ ಆಗುತ್ತೆ. ಸೊ ಚೆನ್ನಾಗೇ ಇರ್ತಾರೆ, ವಾರ್ಡಲ್ಲಿ ಇರ್ತಾರೆ, ಅವರಲ್ಲಿ ಸಡನ್ ಡೆತ್ ಆಗುತ್ತೆ. ಆ ಥರ ಆಗೋ ಪೇಷಂಟ್ಸು ಮೇನ್ಲಿ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ. ಖಂಡಿತ. ಇನ್ನು ಡಾಕ್ಟರ್ ದಿನೇಶ್ ಅವರೇ, ಡಾಕ್ಟರ್ ವೇಣು ಅವ್ರು ತಿಳಿಸ್ತಾ ಇದ್ರು ಈ ರೀತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಮೇಜರ್ ಆಗಿ ಆಗುತ್ತೆ ಅಂತ ಹೇಳಿ. ಇನ್ನು ನಾವು ಬಹಳಷ್ಟು ಪ್ರಕರಣಗಳು ನೋಡಿದಾಗ ಕೊರೋನಾ ಬಂದಿರುತ್ತೆ, ಟೆಸ್ಟ್ ಮಾಡಿಸಿರ್ತಾರೆ, ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಮತ್ತೆ ಕೊರೋನಾದಿಂದ ಗುಣಮುಖರಾಗ್ತಾರೆ, ಮತ್ತೆ ಟೆಸ್ಟ್ ಮಾಡಿಸ್ತಾರೆ, ನೆಗೆಟಿವ್ ಬರುತ್ತೆ. ಅದಾದ ಬಳಿಕ ಅದಾದ ಒಂದು 10-15 ದಿನ ಆದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಕೊರೋನಾದಿಂದ ಗುಣಮುಖರಾಗಿದ್ದಾರೆ, ಆದರೂ ಕೂಡ ಹಾರ್ಟ್ ಅಟ್ಯಾಕ್ ಆಯಿತು. ಹೌ ಇಸ್ ದಿಸ್ ಪಾಸಿಬಲ್ ಅಂತಾರೆ? ಎಸ್, ಇದು ತುಂಬ ಬಹಳ ಮುಖ್ಯವಾದ ಪ್ರಶ್ನೆ ತಾವು ಕೇಳ್ತಾ ಇರೋದು. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಬಂದು ಹೋಗಿರೋರು, ಡಿಸ್ಚಾರ್ಜ್ ಆಗಿರೋರು ನಾವು ದಿನನಿತ್ಯ ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ. ಆದರೆ ಕೊರೋನಾ ಬಂದು ಹೋದ ನಂತರ ಪೋಸ್ಟ್ ಕೋವಿಡ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು ಅದನ್ನು. ಈ ಪೋಸ್ಟ್ ಕೋವಿಡ್ ಎಫೆಕ್ಟ್ ಅಲ್ಲಿ ತುಂಬಾ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಅದು ಹಾರ್ಟ್ ಸಮಸ್ಯೆ ಆಗಿರ್ಬೋದು, ಶ್ವಾಸಕೋಶ ಸಮಸ್ಯೆ ಆಗಿರ್ಬೋದು, ಕಾಲುಗಳಲ್ಲಿ ರಕ್ತ ಹರಿದೆ ಸ್ವಲ್ಪ ಕ್ಲಾಟ್ ಆಗೋಂಥ ಸಮಸ್ಯೆ ಆಗಿರ್ಬೋದು, ರಕ್ತ ಎಪ್ಪು ಕಟ್ಟುವಿಕೆ ಸಮಸ್ಯೆ ಆಗಿರ್ಬೋದು. ಈ ಥರ ಕೇಸ್ಗಳನ್ನ ನಾವು ಪೋಸ್ಟ್ ಕೋವಿಡ್ ಕೇಸು, ಇಲ್ಲ ಸಿವಿಯರ್ ಪಲ್ಮನರಿ ಹೈಪರ್ಟೆನ್ಷನ್ ಆಗ್ತಾ ಇರ್ಬೋದು, ಲಂಗ್ ಡ್ಯಾಮೇಜ್ ಆಗಿರ್ಬೋದು. ತುಂಬ ಜನ ಈಗ ಏನಾಗ್ತಾ ಇದೆ, ಕೋವಿಡ್ನಿಂದ ಬಚಾವಾದ್ವಿ ಅಂತ ಒಂದು ಥರ ಮಾನಸಿಕವಾಗಿ ಉಲ್ಲಾಸಿತರಾದರೆ, ಇನ್ನೊಂದು ಕಡೆ ಅವ್ರಿಗೆ ಬೇರೆ ಥರದ ಅಂಗಾಂಗಗಳ ವೈಫಲ್ಯಗಳು ಕಾಡ್ತಾ ಇದೆ. ಇದು ತುಂಬ ಬಹುದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ಬಹುಶಃ ಮುಂದೆ ನಾವು ಆ ಪರ್ಟಿಕ್ಯುಲರ್ ಪೇಷಂಟನ್ನು ನೋಡಿ ಅವನಿಗೇನಾಗಿದೆ ಅದನ್ನು ಟ್ರೀಟ್ಮೆಂಟ್ ತಗೋಬೇಕು. ಇದಕ್ಕೇನು ಮಾಡ್ತೀವಿ, ಮಾರ್ಬಿಡಿಟಿ ಅಂತ ಹೇಳ್ತೀವಿ. ಸೊ ಪೋಸ್ಟ್ ಕೋವಿಡ್ ಎಫೆಕ್ಟ್ ಮಾರ್ಬಿಡಿಟಿ ತುಂಬ ಆಗ್ತಾ ಇದೆ. ಸೊ ಅಂಥವ್ರು ಏನಪ್ಪ ಕೋವಿಡ್ ಇಂದ ಪಾಸಿಟಿವ್ ಬಂದು ನೆಗೆಟಿವ್ ಆಗಿ ಈಗ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳಂಗಿಲ್ಲ. ಅವರು ಕಾಲಕ್ಕೆ ಪ್ರತಿ ತಿಂಗಳು ಕೂಡ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿ ತಪಾಸಣೆಗೆ ಒಳಗಾಗಬೇಕು. ಅಟ್ಲೀಸ್ಟ್ ಒಂದು 6 months to 1 year ಅವರು. ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ನಮ್ಮ ಗಣ್ಯರು ಕೂಡ ಬಹಳಷ್ಟು ಮಂದಿ, SP ಬಾಲಸುಬ್ರಹ್ಮಣ್ಯಂ ಆಗಿರಬಹುದು, ಸುರೇಶ್ ಅಂಗಡಿ ಅವರಾಗಿರಬಹುದು, ಅಥವಾ ಬಸವ ಕಲ್ಯಾಣ MLA ಆಗಿರುವಂತಹ ನಾರಾಯಣ ರಾವ್ ಆಗಿರಬಹುದು, ಎಲ್ಲರೂ ಕೂಡ ಕೊರೋನಾ ಬಂದಿತ್ತು, ಪಾಸಿಟಿವ್ ಬಂದಿತ್ತು, ಟ್ರೀಟ್ಮೆಂಟ್ ತಗೊಂಡ್ರು. ಕೆಲವರು ಪಾಸಿಟಿವ್ ಇರುವಂತಹ ಸಂದರ್ಭದಲ್ಲೇ ಸಾವನ್ನಪ್ಪಿದ್ರೆ, ಇನ್ನು ಕೆಲವರು ನೆಗೆಟಿವ್ ಬಂದು ಆ ಬಳಿಕ ಸಾವನ್ನಪ್ಪಿರುವಂತಹ ಕೇಸಸ್ ಆಗಿದೆ. ಸೊ ಎಕ್ಸಾಕ್ಟ್ಲಿ ಈಗೇನು ನಾವು ಗಣ್ಯರ ಹೆಸರು ತಾವು ಹೇಳಿದ್ರಲ್ಲ, ಇವರೆಲ್ಲ 60-65 ಆಸುಪಾಸಿನವರು, 65 ನಂತರದವರು. ಇವರಿಗೆ ಮೂಲತಃ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಅಂತ ಏನು ಹೇಳ್ತೀವಲ್ಲ ಅದು ಕಡಿಮೆ ಇರುತ್ತೆ, ನಂಬರ್ 1. ನಂಬರ್ 2, ಇವ್ರಿಗೆ ಕೋಮಾರ್ಬಿಡ್ ಕಂಡೀಷನ್ಸ್ ಇರುತ್ತೆ, BP ಇರುತ್ತೆ, ಶುಗರ್ ಇರುತ್ತೆ, ಎಲ್ಲ ಥರದ್ದು ಇರುತ್ತೆ. ಆಸ್ ಸಚ್ ಅವರ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಈ ಕೊರೋನಾ 3ನೇದಾಗಿ ಏನು ಮಾಡುತ್ತೆ, ಇಂಥ ಪೇಷಂಟ್ಗಳನ್ನೇ ಸೆಲೆಕ್ಟ್ ಮಾಡೋದು. ಅದು ಸೆಲೆಕ್ಟ್ ಮಾಡಿ ಏನು ಮಾಡುತ್ತೆ, ಬರೀ ಲಂಗ್ಸ್ ಅಥವಾ ಶ್ವಾಸಕೋಶ ಒಂದನ್ನೇ ಅಫೆಕ್ಟ್ ಮಾಡೋದಿಲ್ಲ, ಅದು ಹೃದಯ, ಲಿವರ್, ಕಿಡ್ನಿ ಮತ್ತೆ ಬ್ರೈನ್ ಇಷ್ಟನ್ನು ಸೇರಿ ಬಹು ಅಂಗಾಂಗ ವೈಫಲ್ಯಕ್ಕೆ ಅವ್ರು ಈಡಾಗ್ತಾರೆ. ಇವತ್ತು ನಮ್ಮ SP ಬಾಲಸುಬ್ರಹ್ಮಣ್ಯ ಸರ್
ಡೆತ್ ಆಗಿರೋದು ಹಾಗೇನೆ. ಓಕೆ. ಬೇರೆ ನಮ್ಮ ಈಗ ನೀವು ಹೇಳಿದ ಗಣ್ಯರ ಹೆಸರು, ರಾಜಕೀಯ ವ್ಯಕ್ತಿಗಳೆಲ್ಲ ಬಹು ಅಂಗಾಂಗ ವೈಫಲ್ಯದಿಂದನೇ ಆಗಿರೋದು. ಇದು ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಅವ್ರಿಗೆಲ್ಲ ಕೋಮಾರ್ಬಿಡ್ ಕಂಡೀಷನ್ಸ್ ಇರುತ್ತೆ, ಅವ್ರಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ಲಿ ಇಂಟರ್ವೆನ್ಷನ್ ಮಾಡಿಸ್ಕೊಂಡಿರಲ್ಲ ಅವರು. ನಮ್ಗೇನು ಆಗಲ್ಲ ಅಂತ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ಜನ. ದಟ್ ಇಸ್ ಇವು 3 ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಸ್ವಲ್ಪ ಜನ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಡಾಕ್ಟರ್ ಜಯಕುಮಾರ್ ಅವರೇ, ಕೊರೋನಾ ಅಂತ ಬಂದಾಗ ಹೃದಯಾಘಾತ ಆಗತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ರಿ. ಹಾಗಾದ್ರೆ ಕೊರೋನಾ ಸೋಂಕಿತ ವ್ಯಕ್ತಿಯ ಹೃದಯಾಘಾತದ ಮುನ್ಸೂಚನೆಗಳು ಹೇಗಿರುತ್ತೆ? ಒಬ್ಬ ನಾರ್ಮಲ್ ವ್ಯಕ್ತಿಗೆ ಹೇಗೆ ಹೃದಯಾಘಾತ ಬರುತ್ತಾ ಅದೇ ರೀತಿ ಸಿಂಪ್ಟಮ್ಸ್ ತೋರಿಸುತ್ತಾ ಅಥವಾ ಬೇರೆ ರೀತಿ ಮುನ್ಸೂಚನೆ ಏನಾದರೂ ತೋರಿಸುತ್ತಾ? ಇದೊಂಥರ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಸರ್ ಹೇಳಿದಾಗೆ ಟಿಪಿಕಲ್ ಪ್ರೆಸೆಂಟೇಷನ್ ಇರೋದಿಲ್ಲ. ಈಗ ಸಾಮಾನ್ಯವಾಗಿ ಕೊರೋನಾ ಬರೋಕ್ಕೂ ಮುಂಚೆ ಸಾಮಾನ್ಯವಾಗಿ ಹೃದಯಾಘಾತ ಅಂದ್ರೆ ಏನು, ಅವ್ರಿಗೆ ಎದೆನೋವು ಬರುತ್ತೆ, ಸ್ವೆಟ್ಟಿಂಗ್ ಆಗುತ್ತೆ, ತುಂಬಾ ಅತಿಯಾದ ಆಯಾಸ ಬರುತ್ತೆ, ಸುಸ್ತಾಗುತ್ತೆ, ಬೆನ್ನೋವು ಬರುತ್ತೆ, ಕೆಲವರಿಗೆ ತಲೆಸುತ್ತು ಬರುತ್ತೆ, ವಾಮಿಟಿಂಗ್ ಆಗುತ್ತೆ, ಅದರ ಅಸೋಸಿಯೇಟ್ ಸಿಂಪ್ಟಮ್ಸ್ ಅಂತ ಎಲ್ಲ ಹೇಳ್ತೀವಿ. ಈಗ ಕೊರೋನಾ ಬಂದಾಗ ಏನಾಗುತ್ತೆ, ಕೊರೋನಾದ ಸಿಂಪ್ಟಮ್ ಪ್ರಿಡಾಮಿನೆಂಟ್ ಆಗುತ್ತೆ. ಅಂದ್ರೆ ಅವ್ರಿಗೆ ಫಸ್ಟ್ ಇನಿಷಿಯಲಿ 2-3 ಡೇಸ್ ಫೀವರ್ ಇರ್ಬೋದು, ಕೆಮ್ಮಲು ಶುರು ಆಗುತ್ತೆ, ಅದ್ರ ಜೊತೆಗೆ ಉಸಿರಾಟ ತೊಂದರೆ ಶುರು ಆಗುತ್ತೆ, ಅದ್ರ ಮೇಲೆ ಅವ್ರಿಗೆ ಕಾನ್ಸಂಟ್ರೇಟ್ ಹೋಗುತ್ತೆ. ಸೊ ಮೆನಿ ಟೈಮ್ಸ್ ಏನಾಗುತ್ತೆ, ಅವ್ರಿಗೆ ಟಿಪಿಕಲ್ ಪ್ರೆಸೆಂಟೇಷನ್ ಇರೋದಿಲ್ಲ, ಟಿಪಿಕಲ್ ಆಗಿ ಎದೆ ನೋವು ಅಂತ ಬರೋದಿಲ್ಲ. ಮೇನ್ಲಿ ಇಂಥ ಪೇಷಂಟ್ ಬರೋದು ಉಸಿರಾಟದ ತೊಂದರೆ ಆಗಿ, ಐಪಾಕ್ಸಿ ಅಂತ ಏನಾಗುತ್ತೆ, ಆಕ್ಸಿಜನ್ ಅಂಶ ಕಮ್ಮಿ ಆಗ್ಬಿಟ್ಟು ಸ್ಯಾಚುರೇಷನ್ ಅನ್ನೋದು ಕಮ್ಮಿ ಆಗಿ ಅವ್ರಿಗೆ ಮೇನ್ಲಿ ಉಸಿರಾಟ ತೊಂದರೆ ಅಂತ ಎಷ್ಟೊಂದು ಜನ ಬರ್ತಾರೆ. ಉಸಿರಾಟ ತೊಂದರೆ ಅಂತ ಬಂದಾಗ ಏನಾಗುತ್ತೆ, ನಾವು ECG ಮಾಡಿದಾಗ ಅಥವಾ ರೆಟ್ರೋಸ್ಪೆಕ್ಟಿವ್ ಅನಾಲಿಸ್ ಮಾಡಿದಾಗ, ಪೇಷಂಟ್ ಎಕ್ಸಾಮಿನ್ ಮಾಡಿದಾಗ ನಮಗೆ ಅದು ಕನ್ಫರ್ಮ್ ಆಗುತ್ತೆ. ಸೊ ಇದು ಸ್ಟ್ರೇಟ್ ಫಾರ್ವರ್ಡ್ ಬರೀ ಕೊರೋನಾ ಸಿಂಪ್ಟಮ್ಸ್ ಅಲ್ಲ, ಇವರಿಗೆ ಅದ್ರ ಜೊತೆಗೆ ಹೃದಯಾಘಾತನೂ ಆಗಿದೆ, ಸೊ ಅಸೋಸಿಯೇಟೆಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಕೊರೋನಾ ಜೊತೆ ಹಾರ್ಟ್ ಅಟ್ಯಾಕ್ ಆದಾಗ ಏನಾಗುತ್ತೆ, ಸ್ವಲ್ಪ ಮಾರ್ಟಾಲಿಟಿ, ಈಗ ನಾವು ಏನು ಜನರಲ್ 10-12% ಅಂತ ಇದ್ವಿ, ಅದೊಂದು 25-30% ಆಗೋ ಚಾನ್ಸ್ ಆಗ್ಬಿಡುತ್ತೆ. ಯಾಕಂದ್ರೆ ಸಾವು ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ ಒಂದ್ಸಲ ಹೃದಯಾಘಾತ. ಕೊರೋನಾ ಪೇಷಂಟ್ ಹೃದಯಾಘಾತ ಆಗ್ಬಂತ. ಯಾಕಂದ್ರೆ ಒಂದೇನು ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಪ್ರೆಸೆಂಟೇಷನ್ಸ್ ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಇರಲ್ಲ. ಪೇಷಂಟ್ಗೂ ಸಹ ಅವ್ರ ಮನೆಯವ್ರಿಗೂ ಸಹ ಗೊತ್ತಾಗೋದಿಲ್ಲ, ಹೌದು ಅವ್ರದ್ದು ಹೃದಯ ಇನ್ವಾಲ್ವ್ ಆಗಿದೆ ಅಂತ. ಅವ್ರು ಏನ್ ಮಾಡ್ತಾ ಇರ್ತಾರೆ, ಜ್ವರಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಹೌದು, ಎಲ್ಲರೂ ಕೂಡ ಜ್ವರ, ನೆಗಡಿ, ಕೆಮ್ಮು ಏನ್ ಸಿಂಪ್ಟಮ್ಸ್ ತೋರಿಸ್ತಾ ಇದೆ, ಓ ಕೊರೋನಾ ಬಂದಿರಬಹುದು ಅಂತ ಫೋಕಸ್ ಮಾಡ್ತಾರೆ, ಎಲ್ಲೂ ಕೂಡ ಹಾರ್ಟ್ ಬಗ್ಗೆ ಯೋಚನೆ ಮಾಡಲ್ಲ. ಅದರಿಂದ ಏನಾಗುತ್ತೆ, ಅವರು ಏನೋ ಹಾಸ್ಪಿಟಲ್ಗೆ ಬರೋದು ಇಲ್ಲ ವೈದ್ಯರನ್ನ ಸಂಪರ್ಕಿಸೋದೇ ತುಂಬಾ ಲೇಟ್ ಆಗ್ಬಿಡುತ್ತೆ. ಅರ್ಲಿ ಗೋಲ್ಡನ್ ಅವರ್ ಅಂತ ಏನ್ ಹೇಳ್ತೀವಿ, ಅಥವಾ ಅರ್ಲಿ ಕ್ರಿಟಿಕಲ್ ಪೀರಿಯಡ್ ಅಂತ ಏನ್ ಹೇಳ್ತೀವಿ, ಅದು ಪಾಸ್ ಆಗ್ಬಿಡುತ್ತೆ. ಸೇವ್ ಮಾಡೋ 1 ಅವರ್ ಅಥವಾ 12 ಅವರ್ಸ್ 24 ಅವರ್ಸ್ ಲೇಟ್ ಆಗಿ ಬರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅವ್ರದ್ದು ಮಾರ್ಟಾಲಿಟಿನೂ ಸ್ವಲ್ಪ ಈ ಪೇಷಂಟ್ಸ್ ಅಲ್ಲಿ ತುಂಬಾ ಜಾಸ್ತಿ. ಖಂಡಿತ. ಇನ್ನು ಡಾಕ್ಟರ್ ವೀನು ಅವರೇ, ಈಗ 5-6 ತಿಂಗಳಿಂದ ನಾವು ಕೊರೋನಾ ಅಂತ ಹೇಳ್ತಾ ಇದೀವಿ, ಆದ್ರೆ ಅದಕ್ಕೆ ಮೊದಲು ಕೂಡ ಬಹಳಷ್ಟು ಹಾರ್ಟ್ ಅಟ್ಯಾಕ್ ಕೇಸ್ಗಳಾಗ್ತಾ ಇವೆ, ಹೃದಯ ಸಂಬಂಧಿ ಬೇರೆ ಬೇರೆ ಕಾಯಿಲೆಗಳು ಹುಟ್ಕೊಳ್ತಾ ಇರುವಂಥದ್ದು. ಹೀಗಿರುವಾಗ ಹೃದಯದ ಕೇರ್ ಹೇಗಿರಬೇಕು ಅಂತ ಹೇಳ್ತೀರಾ? ಸೊ ಮೊದಲೇ ನಾವು ಡಿಸ್ಕಸ್ ಮಾಡ್ದಂಗೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳುವಾಗ, ಈಗ ಮಾರ್ಟಾಲಿಟಿ ನೋಡಿದ್ರೆ ಲೇಡೀಸ್ ಇರಲಿ ಅಥವಾ ಜೆಂಟ್ಸ್ ಇರಲಿ, ಎನಿಬಡಿ ಮಾರ್ಟಾಲಿಟಿ ಅಂತ ನೋಡಿದ್ರೆ ನಂಬರ್ 1 ಕಿಲ್ಲರ್ ಇಸ್ ಹಾರ್ಟ್ ಡಿಸೀಸ್. ಸೊ ಆ ರೀತಿಯಲ್ಲಿ ನಾವು ಜೀವನ ಶೈಲಿ ಆಗಲಿ ಅಥವಾ ಡಯಟ್ ಆಗಲಿ ಇದನ್ನೆಲ್ಲ ನಾವು ಫಾಲೋ ಮಾಡಿದಾಗ 85% ನಾವು ಹಾರ್ಟ್ ಪ್ರಾಬ್ಲಮ್ಸ್ನ ತಡೆಗಟ್ಬೋದು, ಅಂದರೆ ಪ್ರಿವೆಂಟೇ ಮಾಡ್ಬೋದು 85%. ಸೊ ಅಷ್ಟು ನಾವು ಪ್ರಿವೆಂಟ್ ಮಾಡ್ಬೋದು, ಬಟ್ ನಾವು ಯಾಕೆ ಮಾಡ್ತಾ ಇಲ್ಲ? ಹೌದು. ಸೊ ಈಗ ಫುಡ್ ಪಿರಮಿಡ್ ಅನ್ನೋದು ಆ್ಯಕ್ಚುಲಿ LKG UKG ಅಲ್ಲೇ ಹೇಳ್ಕೊಡ್ತಾರೆ. ಫುಡ್ ಪಿರಮಿಡ್ ಅಂದರೆ ಏನು, ಏನನ್ನ ಜಾಸ್ತಿ ತಗೋಬೇಕು, ಏನನ್ನ ಕಡಿಮೆ ತಗೋಬೇಕು ಅನ್ನೋದು LKG UKG ಅಲ್ಲಿ ಹೇಳಿದ್ರು ನಾವು 40 ಇಯರ್ಸ್ ಆದ್ರೂ ಅದನ್ನ ಯಾಕೆ ಫಾಲೋ ಮಾಡ್ತಾ ಇಲ್ಲ? ಹೌದು. ಆ ರೀತಿಯಲ್ಲಿ ನಾವು ನೋಡುವಾಗ ಎನಿ ಹ್ಯಾಬಿಟ್ ನಮಗೆ ಬಿಹೇವಿಯರ್ ಆಗಬೇಕು. ಅಂದರೆ ಈಗ ಸರಿ, ನನಗೆ ವಾಕಿಂಗ್ ಹೋಗಬೇಕು ಅಂತ ದಿನ ಗೊತ್ತಿದೆ, ಬಟ್ ನಾನು ಹೋಗ್ತೀನಾ? ಹೋಗಲ್ಲ. ಯಾಕೆ ಹೋಗಲ್ಲ? ಬಿಕಾಸ್ ಇಟ್ ಈಸ್ ನಾಟ್ ಅ ಬಿಹೇವಿಯರ್. ಸೊ ಹಾಗಾಗಿ ನಾವು ಈ ಹೆಲ್ತಿ ಹ್ಯಾಬಿಟ್ಸ್ ನಮಗೆ ಗೊತ್ತಿದೆ. ಸೊ ಡಯಟ್ ಇರಲಿ, ಫುಡ್ ಪಿರಮಿಡ್ ಇರಲಿ, ಅಥವಾ ಎಕ್ಸಸೈಸ್ ಮಾಡಬೇಕು ಡೈಲಿ ಅನ್ನೋದಿರಲಿ. ಸೊ ಈ ಹೆಲ್ತಿ ಹ್ಯಾಬಿಟ್ಸ್ ನಮಗೆ ಗೊತ್ತಿದ್ರೂ ನಾವು ಯಾಕೆ ಮಾಡ್ತಾ ಇಲ್ಲ? ಬಿಕಾಸ್ ನಮಗೆ ಅದು ಆ ಸೀರಿಯಸ್ನೆಸ್ ಗೊತ್ತಾಗಬೇಕು, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದರೆ, ಅದನ್ನು ನಾವು ಬಿಹೇವಿಯರ್ ಮಾಡಬೇಕು. ಬಿಹೇವಿಯರ್ ಅಂದರೆ ಈಗ ಜನರಲಿ ಒಂದು 3 ವೀಕ್ಸಿಂದ 4 ವೀಕ್ಸ್ವರೆಗೂ ನಾವು ಒಂದು ಹ್ಯಾಬಿಟ್ನ ಅಥವಾ ಒಂದು ಎಫೆಕ್ಟ್ನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ, ಈಗ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ, ನೆಕ್ಸ್ಟ್
ಒಂದು 3 ವೀಕ್ಸ್ ಕಂಟಿನ್ಯೂಸ್ ಹೋಗ್ತೀನಿ ಅಂತ ಬಂದಲ್ಲಿ ಜನರಲಿ ಅದು ಬಿಹೇವಿಯರ್ ಆಗುತ್ತೆ. ಹೌದು. ಸೊ ಆ ಥರ ಬಿಹೇವಿಯರ್ ಆದರೆ ಆಮೇಲೆ ನಾನು ಒಂದಿನ ಹೋಗದೆ ಇದ್ರೂ ಅಯ್ಯೋ ಹೋಗಿಲ್ಲ, Something is missing, ಏನೋ ದಿನ ಕಳ್ಕೊಂಡಂಗೆ ಲೈಕ್ ನಾವು ಈಗ ಊಟ ಮಾಡೋದನ್ನ ಬಿಡಲ್ಲ, ಎಷ್ಟೇ ಬಿಸಿ ಇದ್ರೂ ಆ ಟೈಮ್ ಮಾಡ್ಕೊಂಡು ಊಟ ಮಾಡ್ತೀವಿ. ಅದೇ ಥರ ನಾವು ಒಂದು ದಿನಕ್ಕೆ 30 ನಿಮಿಷ ಎಕ್ಸಸೈಸ್ ಅಥವಾ ವಾಕಿಂಗ್ ಇರಲಿ, ಯೋಗ ಇರಲಿ, ಏನೇ ಒಂದು ರೀತಿಯ ವ್ಯಾಯಾಮ ಮಾಡಲೇಬೇಕಾಗತ್ತೆ. ಕೇವಲ ಹವ್ಯಾಸವಾಗಿ ಮಾತ್ರ ಇಟ್ಕೊಳ್ಬಾರ್ದು ಅದನ್ನೆಲ್ಲ. ಡಯಟಲ್ಲೂ ನಾವು ಅದೇ ಥರ ಈಗ ಕಾರ್ಬೋಹೈಡ್ರೇಟ್ಸ್ ಇರಲಿ, ಲೈಕ್ ರೈಸ್ ತಗೋತೀವಿ ಅಥವಾ ಚಪಾತಿ ತಗೋತೀವಿ, ದಟ್ ಶುಡ್ ಓನ್ಲಿ ಇನ್ವಾಲ್ವ್ 30 to 40% ಆಫ್ ಫುಡ್ ಪ್ಲೇಟಲ್ಲಿ ನಾವು ಇಡುವಾಗ. ಫೈಬರ್ ಕಂಟೆಂಟ್ ಫೋಕಸ್ ಮಾಡಬೇಕು. ಎಸ್, ಮತ್ತೆ ವೆಜಿಟೇಬಲ್ಸ್, ಫ್ರೂಟ್ಸು ಜಾಸ್ತಿ ಇರಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾವು ಫಾಲೋ ಮಾಡಿದಾಗ ಡಯಟ್ ವಿಲ್ ಬಿ ಹೆಲ್ತಿ. ಸೊ ಎಕ್ಸಸೈಸ್ ಆಯಿತು, ಮತ್ತು ಆಲ್ರೆಡಿ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಇರೋರು, ಅಂದರೆ ಬಿ ಪಿ ಇರೋರು ಇರಲಿ, ಶುಗರ್ ಇರೋರು ಇರಲಿ, ಕೊಲೆಸ್ಟ್ರಾಲ್ ಇರೋರು ಇರಲಿ, ಅದನ್ನು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಸೊ ಬಿ ಪಿ ಬಂದರೆ ದೊಡ್ಡ ವಿಷಯ ಅಲ್ಲ, ಬಟ್ ಅದನ್ನು ಕಂಟ್ರೋಲ್ ಮಾಡೋದು ದೊಡ್ಡ ವಿಷಯ. ಹೌದು. ಸೊ ಆ ರೀತಿಯಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲಿಂಗ್ ತುಂಬ ಇಂಪಾರ್ಟೆಂಟ್. ಅದೇ ಥರ ಸ್ಮೋಕಿಂಗ್ ಇಂಪಾರ್ಟೆಂಟ್. ಸ್ಮೋಕಿಂಗ್ ಏನಂದರೆ ಯಾರಿಗೂ ಅದರ ಎಫೆಕ್ಟ್ ಗೊತ್ತಾಗಲ್ಲ, ಅದು ತುಂಬ ಈಸಿಯಾಗಿ ತಗೋತಾರೆ. ಏನಂತಾರೆ, ಓಕೆ ನಾನು ಒಂದಿನಕ್ಕೆ ಒಂದೇ ಸಿಗರೇಟ್ ತಗೋತೀನಿ, ಏನಾಗುತ್ತೆ ಅಂತ. ಹೌದು, ಅಂದ್ರೆ ಅದು ತುಂಬಾ ನಿಧಾನಗತಿಯಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಏನಂದರೆ ಏನು ಗೊತ್ತಿಲ್ಲ ಅನ್ನೋದು, ಒಂದು ದಿನಕ್ಕೆ ಒಂದು ಪ್ಯಾಕೆಟ್ ತೊಗೊಂಡ್ರು, ಒಂದು ದಿನಕ್ಕೆ ಒಂದೇ ಸಿಗರೇಟ್ ತೊಗೊಂಡ್ರು, ಎಫೆಕ್ಟ್ ಇಸ್ ದ ಸೇಮ್. ಯಾಕೆಂದರೆ ಕೆಮಿಕಲ್ಸ್ ಆದ ಸೇಮ್, ಎಫೆಕ್ಟ್ ಸೇಮ್ ಆಗುತ್ತೆ. ಪ್ಲಸ್ ಅದು ಬೈ ಚಾನ್ಸ್ ಅವ್ರು ಕಂಪ್ಲೀಟಾಗಿ ಸ್ಮೋಕಿಂಗ್ ನಿಲ್ಲಿಸಿದ್ರು ಕಂಪ್ಲೀಟ್ ಆ ಸ್ಮೋಕಿಂಗ್ ಎಫೆಕ್ಟ್ ಬಾಡಿಯಿಂದ ಹೋಗ್ಲಿಕ್ಕೆ 2 years ಬೇಕಾಗುತ್ತೆ. ಅದು ಗೊತ್ತಾಗಲ್ಲ, ಹೌದು, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಇದೆಲ್ಲ ಚೇಂಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಫಾರ್ ಅ ಹಾರ್ಟ್ ಹೆಲ್ತಿ ಲೈಫ್. ಖಂಡಿತವಾಗ್ಲೂ ಈ ಬಗ್ಗೆ ಮತ್ತಷ್ಟು ಮಾತಾಡ್ತೇನೆ. ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ಬಳಿಕ. ಲಬ್ ಡಬ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ನಾ ತಿಳಿಸಿದಂತೆ CSY ವತಿಯಿಂದ ವಿಶೇಷ ಅತಿಥಿಗಳಿದ್ದಾರೆ. ಹೃದಯದ ಕುರಿತಂತೆ ಬಹಳಷ್ಟು ಮಾಹಿತಿಗಳನ್ನು ನೀಡ್ತಾ ಇದ್ರು. ಇನ್ನು ಡಾಕ್ಟರ್ ದಿನೇಶ್ ಅವರೇ, ಹೃದಯಾಘಾತ ಅಂತ ಬಂದಾಗ ಅಪಾರ್ಟ್ ಫ್ರಮ್ ಕೊರೋನಾ ನಾವು ಗಮನಿಸಬೇಕಾಗಿರುವಂಥದ್ದು ಹೃದಯಾಘಾತ ಆದಾಗ ಮಾಡಬೇಕಾಗಿರುವಂಥದ್ದು ಏನು? ಕೊರೋನಾ ಸಂದರ್ಭದಲ್ಲಾದರೆ ಪೇಷಂಟ್ ಕೆಲವೊಮ್ಮೆ ಹಾಸ್ಪಿಟಲ್ನಲ್ಲಿಯೇ ಇರ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಕೊರೋನಾ ಇಲ್ಲದಂತಹ ವ್ಯಕ್ತಿ ಮನೆಯಲ್ಲಿದ್ದಾಗ ಏನು ಮಾಡಬೇಕಾಗುತ್ತೆ? ಯಾವುದೇ ವ್ಯಕ್ತಿ ಹೃದಯಾಘಾತಕ್ಕೆ ಒಳಗಾದಾಗ ಮೊಟ್ಟ ಮೊದಲಿಗೆ ಅವ್ರಿಗೆ ಸಿಂಪ್ಟಮ್ಸ್ ಏನಾಗುತ್ತೆ, ಚೆಸ್ಟ್ ಪೈನ್ ಆಗುತ್ತೆ. ಸಪೋಸ್ ಕೆಲವರು ಡಯಾಬಿಟಿಸ್ ಅವ್ರಿಗೆ ಚೆಸ್ಟ್ ಪೈನೇ ಬರೋದಿಲ್ಲ, ಅವ್ರಿಗೇನಾಗುತ್ತೆ ಉಸಿರಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಇನ್ನು ಕೆಲವ್ರಿಗೆ ಬೇರೆ ಬೇರೆ ಥರ ಸಿಂಪ್ಟಮ್ಸ್ ಇರುತ್ತೆ, ಬೆಕ್ಕಳಿಕೆ ಥರ ಬರುತ್ತೆ, ಆಯಾಸ ಆಗುತ್ತೆ, ಸ್ವೆಟ್ಟಿಂಗ್ ಆಗುತ್ತೆ, ನಂಗೇನೋ ಒಂಥರ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತ ಕಾಮನ್ ಲ್ಯಾಂಗ್ವೇಜಲ್ಲಿ ಅವರು ಇಲ್ಲೇ ಇರೋದೆಲ್ಲ ಬೇರೆದೆಲ್ಲ ಹೇಳ್ತಾರೆ. ಒಬ್ಬ ಡಾಕ್ಟರ್ ಆಗಿ ನಾವು ಅದನ್ನು ಪಿಕಪ್ ಮಾಡಬೇಕು. ಒಂದು ಏಜ್ ಮತ್ತು ಅವ್ರ ಕೋಮಾರ್ಬಿಡ್ ಕಂಡೀಷನ್ ನೋಡಿ, ಸಪೋಸ್ ಮನೆಯಲ್ಲಿ ಈಗ ಅವ್ರಿಗೆ ಎದೆ ನೋವು ಬಂತು ಅಂದರೆ ತಕ್ಷಣ ದ ಗೋಲ್ಡನ್ ಅವರ್ ಅಂತ ಏನು ನಮ್ಮ ಜಯಕುಮಾರ್ ಅವರು ಹೇಳಿದರು, ವಿತಿನ್ ನಿಯರೆಸ್ಟ್ ಹಾರ್ಟ್ ಹಾಸ್ಪಿಟ್ಲಿಗೆ ಫಸ್ಟ್ ಅವರು ದಾಖಲಾಗಬೇಕು. ಫಸ್ಟ್ ದಾಖಲಾಗಿ ಫಸ್ಟ್ ECG ಮತ್ತು ಪ್ರಿಲಿಮಿನರಿ ಎಲ್ಲ ನೋಡಿ ಹೃದಯಾಘಾತ ಆಗಿದೆ ಅಂತಲೇ ತಕ್ಷಣ ಚಿಕಿತ್ಸೆಗೆ ಅವ್ರಿಗೆ ಒಳಗಾಗಬೇಕು. ಅದು ಬಿಟ್ಟರೆ ಬೇರೆ ಥರ ಜ್ವರ ಬಂದಿದೆ ನೋಡ್ತೀನಿ 2 ದಿನಗಳಿಗೆ ಟ್ಯಾಬ್ಲೆಟ್ ತಗೋತೀನಿ ಆ ಥರ ಆಗಬಾರ್ದಿದ್ದು. ಸೊ ಹೃದಯಾಘಾತ ಅನ್ನೋದು ಒಂಥರ ಜೀವನ ಮರಣಗಳ ಒಂದು ಸಂದರ್ಭ, ಅದು ಹೋರಾಟ ಅದು ಆ್ಯಕ್ಚುಲಿ. ಅಂದ್ರೆ ಈ ಒಂದು ಅವಧಿ ಏನಿದೆಯಲ್ಲ, ಈ ಅವಧಿಯಲ್ಲಿ ಬಹಳಷ್ಟು ಜನ ಎದೆನೋ ಬಂತು ಅಂತ ಅಂದ್ರೆ ಗ್ಯಾಸ್ಟ್ರಿಕ್ ಆಗಿರಬಹುದು ಅನ್ನುವಂತಹ ಭಾವನೆ ಬಹಳಷ್ಟು ಮಂದಿ ಇಲ್ಲಿ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಏನು ಎಜುಕೇಟೆಡ್ ಕ್ಲಾಸ್ ಏನೇ ಬಂದರೂ ಕೂಡ ಅದು ಎಲ್ಲದಕ್ಕೂ ಗ್ಯಾಸ್ಟ್ರೈಟಿಸ್ ಕಂಪೇರ್ ಮಾಡ್ಕೋತಾ ಇದೆ. ದಟ್ ಈಸ್ ಅ ರಿಯಲಿ ದುರಂತ ಅದು ಆ್ಯಕ್ಚುಲಿ. ಯಾರೇ ನಮಗಿಂದ ಗ್ರಾಮೀಣ ಪ್ರದೇಶದಿಂದ ಬರಲಿ, ನಗರ ಪ್ರದೇಶದಿಂದ ಬರಲಿ, ಸರ್ ಗ್ಯಾಸ್ಟ್ರೈಟಿಸ್ ಆಯಿತು ಅಂತ ನೋಡಿದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆಲ್ರೆಡಿ ಆಗೋಗಿರುತ್ತೆ. 1 hour 2 hour 3 hour 1 day ಆಗಿರುತ್ತೆ. ಸೊ ಚುಚ್ಚಿದಂಗ ಆಗುತ್ತೆ ಅಂತ ಹೇಳ್ತಾರೆ, ಆದ್ರೆ ಇಲ್ಲ ಗ್ಯಾಸ್ಟ್ರಿಕ್ ಇದೆ ನನಗೆ ಅದಕ್ಕೆ ಆ ರೀತಿ ಆಗ್ತಾ ಇದೆ ಅಂತ ಅವರೇ ಅಸ್ಯೂಮ್ ಮಾಡ್ಕೊಂತಾರೆ. ಕೆಲವು ಸಲ ಅವ್ರದ ಒಂದು ಅತಿ ಬುದ್ಧಿವಂತಿಕೆ ಅನಾಹುತಕ್ಕೆ ಕಾರಣ ಆಗ್ಬಿಡುತ್ತೆ ಆ್ಯಕ್ಚುಲಿ. ಯಾಕೆ ಅಂತಂದರೆ ಅಲ್ಪ ಸ್ವಲ್ಪ ಜ್ಞಾನದಿಂದ ಏನಾಗುತ್ತೆ, ನಮಗೆ ತೊಂದರೆನೇ ಆಗುತ್ತೆ ಹೊರತು ಅದು ಒಳ್ಳೇದಾಗೋದಿಲ್ಲ. ಸಾಧ್ಯವಾದಷ್ಟು ಯಾವುದೇ ಏಜ್ ಗ್ರೂಪ್ನಲ್ಲಾಗಲಿ ಅವ್ರಿಗೆ ಎದೆ ನೋವು ಅಥವಾ ಎದೆ ಭಾಗದಲ್ಲಿ ಏನಾದರೂ ತಕ್ಷಣ ನುರಿತ ಡಾಕ್ಟರ್ ಜೊತೆನಲ್ಲಿ ಒಂದು ಸಲ ಕನ್ಸಲ್ಟ್ ಮಾಡಿ ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದ ಇಲ್ವಾ ಅದನ್ನು ಕ್ಲಾರಿಫೈ ಮಾಡ್ಕೋಬೇಕು. ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು. ಆ್ಯಕ್ಚುಲಿ ಅದು ಮೋಸ್ಟ್ ಇಂಪಾರ್ಟೆಂಟ್. ಖಂಡಿತವಾಗ್ಲೂ ಅಂದ್ರೆ ನಮಗೆ ನಾವೇ ಏನೇನೋ ಅನ್ಕೊಳ್ಳೋದಲ್ಲ, ಊಹಾಪೋಹಗಳು, ಇಲ್ಲ ನನಗೆ ಬರೀ ಜ್ವರ ಬಂದಿದೆ ಅಥವಾ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅನ್ನುವಂಥದ್ದೆಲ್ಲ ಎಷ್ಟೋ ನಮ್ಮ ಪೇಷಂಟ್ಗಳು ಆ ಥರ ಮಾಡಿಕೊಂಡು ಕಾಯಿಲೆ ಉಲ್ಬಣಿಸಿ ಅಲ್ಲೇ ಮನೆಯಲ್ಲೇ ಕೊಲ್ಯಾಪ್ಸ್ ಆಗ್ತಾರೆ. ಎಷ್ಟೋ ಜನ ಈಗ ನೀವು ಕೇಳಿರ್ಬೋದು, ಮನೆಯಲ್ಲಿ ಎದೆ ನೋವು ಬಂತು 2 ನಿಮಿಷಕ್ಕೆ ಹೊರಟೋಗ್ಬಿಟ್ಟು. ಅದೆಲ್ಲ ಎಷ್ಟೋ ಸಮಯ ಅವ್ರಿಗೆ 3-4 ದಿವಸದಿಂದ
ಸಿಂಪ್ಟಮ್ಸ್ ಇರುತ್ತೆ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ದ ಕಮಿಂಗ್ ಈವೆಂಟ್ಸ್ ಕಾಸ್ಟ್ ದೇರ್ ಶ್ಯಾಡೋ ಬಿಫೋರ್ ಅಂತ. ಯಾವುದೇ ರೋಗ ಲಕ್ಷಣಗಳು ಏಕಾಏಕಿ ಶುರು ಆಗಲ್ಲ, ಅದರದ್ದು ರೋಗ ಲಕ್ಷಣಗಳು ಸ್ವಲ್ಪ ದಿನದಿಂದನೇ ಪ್ರಾರಂಭ ಆಗಿರುತ್ತೆ. ಆವಾಗ ನಿಜವಾಗ್ಲೂ ಬುದ್ಧಿವಂತರಾದರೆ ಅದನ್ನು ಪಿಕಪ್ ಮಾಡಬೇಕು, ತಕ್ಷಣ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು, ಅದನ್ನು ಬಗೆಹರಿಸ್ಕೋಬೇಕು. ಹಾಗಾಗಿ ಪೇಷಂಟ್ ಎಜುಕೇಷನ್ ಅನ್ನೋದು ಈ ಸಂದರ್ಭದಲ್ಲಿ ತುಂಬಾ ಅತ್ಯವಶ್ಯ. ಅಂದ್ರೆ ನಮ್ಮ ದೇಹದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ನಾವು ಅಲರ್ಟ್ ಆಗಿರ್ಬೇಕು, 100%. ಎಚ್ಚೆತ್ಕೊಳ್ಬೇಕು. ಇತ್ತೀಚಿನ ಒಂದು ನಮ್ಮ ಆಹಾರ ಶೈಲಿ, ನಮ್ಮ ಒತ್ತಡದ ಜೀವನ, ಮತ್ತು ನಮ್ಮದು ವ್ಯಾಯಾಮ ಇಲ್ಲದೆ ಇರೋಂಥ ಈ ಒಂದು ಕೊರೋನಾ ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ಏನೇ ಬಂದರೂ ಕೂಡ ತಕ್ಷಣ ಡಾಕ್ಟರ್ಗೆ ತೋರಿಸಿ ಅದಕ್ಕೆ ಚಿಕಿತ್ಸೆ ಪಡೆಯೋದು ಸೂಕ್ತ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಖಂಡಿತವಾಗ್ಲು. ಇನ್ನು ಡಾಕ್ಟರ್ ಜಯಕುಮಾರ್ ಅವರೇ, ಈ ಕೊರೋನಾ ಸಂದರ್ಭದಲ್ಲಿ ಸರಿ ಮತ್ತು ಇಲ್ಲಿ ಪ್ರಕರಣಗಳು ಹೇಳಿದ ಹಾಗೆ ನಾವು ಮತ್ತೊಂದು ವರ್ಡನ್ನು ಕೇಳ್ತಾ ಇದ್ದೀವಿ, ಅದು ಹೈಪೋಕ್ಸಿಯಾ ಅನ್ನುವಂಥದ್ದು. ಹೃದಯಾಘಾತ ಸಂಬಂಧಪಟ್ಟಂಗೆ ಹೈಪೋಕ್ಸಿಯಾ ಅನ್ನುವಂತಹ ಸಮಸ್ಯೆ ಬಗ್ಗೆ ಕೇಳ್ತಾ ಇದ್ದೀವಿ. ಏನು ಹಾಗಂದ್ರೆ? ನಿಜ ಹೇಳ್ಬೇಕಂದ್ರೆ ಈ ಕೊರೋನಾ ಪ್ರಚಾರ ಆಗೋಕ್ಕೂ ಮುಂಚೆ ಜನಗಳಿಗೆ ಹೈಪಾಕ್ಸಿಯಾ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಓಕೆ, ನಾವು ಮೆಡಿಕಲ್ ಟರ್ಮ್ ಅಂದರೆ ಏನಂದರೆ ಅರ್ಥ ಜನಗಳಿಗೆ ಹೇಳ್ಬೇಕಾದ್ರೆ, ನಮ್ಮ ರಕ್ತದಲ್ಲಿ ಆಮ್ಲಜನಕ ಅಥವಾ ಆಕ್ಸಿಜನ್ ಅಂಶ ಕಮ್ಮಿ ಆದರೆ ಆಗೋದನ್ನು ನಾವು ಹೈಪಾಕ್ಸಿಯಾ ಅಂತ ಕರಿತೀವಿ. ಈಗ ಸಾಮಾನ್ಯವಾಗಿ ನಾವು ಜನಗಳಿಗೆ ಕೊರೋನಾ ಸೀಸನ್ ಎಲ್ಲರಿಗೂ ಪಲ್ಸ್ ಆಕ್ಸಿಮೀಟರ್ ಅಂತಲೂ ಗೊತ್ತಾಗಿದೆ. ಸೊ ನಾವು ಪಲ್ಸ್ ಆಕ್ಸಿಮೀಟರ್ ಚೆಕ್ ಮಾಡಿದಾಗ ಸಾಮಾನ್ಯ ಜನಗಳಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಅಂತ ಏನು ಹೇಳ್ತೀವಿ, ಅದು ಯೂಶ್ವಲಿ 95 to 100% ಇರುತ್ತೆ. ಈ ಹೈಪಾಕ್ಸಿಯಾ ಅಂದರೆ ಏನು ಅಂದರೆ ಅದರಲ್ಲಿರೋ ಆಕ್ಸಿಜನ್ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ 90%, 85%, 80% ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಕೊರೋನಾ ಇಂದ ಯಾಕೆ ಆ ಥರ ಆಗುತ್ತೆ ಅಂದರೆ, ನಮ್ಮಲ್ಲಿ ಅದು ಸುರಲ್ಲಿ ಮಾತಾಡಿದಾಗೆ ನಮ್ಮ ಶ್ವಾಸಕೋಶಗಳು ಎಫೆಕ್ಟ್ ಆಗುತ್ತೆ. ಶ್ವಾಸಕೋಶದಲ್ಲಿ ಎಫೆಕ್ಟ್ ಆದಾಗ ಏನಾಗುತ್ತೆ, ಅಲ್ಲಿ ಶ್ವಾಸಕೋಶದಲ್ಲಿ ಒಂದು ಕಡೆಯಿಂದ ಡ್ಯಾಮೇಜ್ ಆಗ್ತಾ ಹೋದಾಗೆ ಬ್ಲಾಕೇಜ್ ಆಗ್ತಾ ಹೋಗುತ್ತೆ. ಸೊ ನಾವು ಉಸಿರಾಡಿದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ ವಾಶ್ಔಟ್ ಆಗಿ ಆಕ್ಸಿಜನ್ ಇನ್ನೇಲ್ ಮಾಡ್ತೀವಿ. ಸೊ ಅದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈ ಕೊರೋನಾಯಿಂದ ಶ್ವಾಸಕೋಶ ಡ್ಯಾಮೇಜ್ ಆದಾಗ ಏನಾಗುತ್ತೆ ಅಂದರೆ, ಅಲ್ಲಿ ನಮಗೆ ಆಕ್ಸಿಜನ್ ಒಳಗಡೆ ಹೋಗೋದಿಲ್ಲ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ವಾಶ್ಔಟ್ ಆಗೋದಿಲ್ಲ. ಒಳಗಡೆ ನಾವು ಉಸಿರು ತಗೊಂಡಾಗ ಆಕ್ಸಿಜನ್ ರಕ್ತದೊಳಗಡೆ ಡಿಸಾಲ್ವ್ ಆಗಲ್ಲ. ಸೊ ಆಗೇನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಲ್ಲೇ ಶೇಖರಣೆ ಆಗ್ತಾ ಹೋಗುತ್ತೆ ರಕ್ತದಲ್ಲಿ, ಆಕ್ಸಿಜನ್ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಹೈಪಾಕ್ಸಿಯಾ ಅಂತ ಕರಿತೀವಿ. ಈಗ ಅಂಗಾಂಗಗಳಿಗೆ ಆರ್ಗನ್ಸ್ ಕೆಲಸ ಮಾಡೋದಕ್ಕೋಸ್ಕರ ಬ್ರೈನ್ ಆಗಲಿ, ಕಿಡ್ನಿ ಆಗಲಿ, ಲಿವರ್ ಆಗಲಿ ಅಥವಾ ಕಿಡ್ನೀಸ್ ಆಗಲಿ, ಮಾಂಸಖಂಡಗಳಾಗಲಿ ಕೆಲಸ ಮಾಡೋದಕ್ಕೆ ಆಕ್ಸಿಜನ್ ಬೇಕು. ಹೌದು. ಎಲ್ಲ ಆರ್ಗನ್ಸ್ಗೂ ಬ್ಲಡ್ ಸಪ್ಲೈ ಹೇಗಿದೆ, ನೇಚರ್ ಹೇಗೆ ಮಾಡಿದೆ ಅಂದರೆ ಅದಕ್ಕೆ ಫ್ರೆಶ್ ಆಕ್ಸಿಜನ್ ಸಪ್ಲೈ ಮಾಡಿ ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಮಾಡುವಂಥದ್ದು ವಾಪಸ್ಸು. ದೇಹಕ್ಕೆ ಎಲ್ಲಿಂದ ಬರುತ್ತೆ, ಶ್ವಾಸಕೋಶದಿಂದ. ಲಂಗ್ಸ್ ಅಲ್ಲೇನೆ ಫುಲ್ ಬಾಡಿಲೆಲ್ಲ ಕಲೆಕ್ಷನ್ ಆಗಿರೋ ಕಾರ್ಬನ್ ಡೈಆಕ್ಸೈಡ್ ವಾಶ್ಔಟ್ ಆಗುತ್ತೆ. ಬಾಡಿಗೆ ಬೇಕಾಗಿರೋ ಆಕ್ಸಿಜನ್ ನಾವು ಶ್ವಾಸಕೋಶದ ಮೂಲಕ ಸಪ್ಲೈ ಮಾಡ್ತೀವಿ. ಈ ಕೊರೋನಾ ಯಾವಾಗ ಶ್ವಾಸಕೋಶನೇ ಡ್ಯಾಮೇಜ್ ಮಾಡಕ್ಕೆ ಶುರು ಮಾಡುತ್ತೆ, ಆವಾಗ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬರೋದಿಲ್ಲ, ಒಳಗಡೆ ನಾವು ತಗೊಳ್ಳೋ ಆಕ್ಸಿಜನ್ ನಮ್ಮ ಅಂಗಗಳಿಗೆ ಸೇರೋದಿಲ್ಲ. ಸೊ ಎಲ್ಲ ಆರ್ಗನ್ಸ್ಗೆ ಏನಾಗುತ್ತೆ, 95-100% ಆಕ್ಸಿಜನ್ ಸಪ್ಲೈ ಕೆಲಸ ಮಾಡೋ ಆರ್ಗನ್ಸ್ ಎಲ್ಲ ಏನಾಗುತ್ತೆ, ಈಗ 90%, 85%, 80% ಕಮ್ಮಿ ಆಗ್ತಾ ಹೋದಂಗೆ ಅದ್ರದ್ದು ಫಂಕ್ಷನ್ಸ್ಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ನಾನು ಸುರಲ್ಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ. ಹೌದು. ಯಾವಾಗ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ, ಪ್ರತಿಯೊಂದು ಅಂಗಾಂಗಗಳು ಸಹ ಫೇಲ್ಯೂರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವರ್ಡ್ನೇ ನಾವು ಹೈಪಾಕ್ಸಿಯಾ ಇಂಡ್ಯೂಸ್ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದರಲ್ಲಿ ಬೇರೆ ಕಾರಣಗಳು ಇರೋದಿಲ್ಲ. ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಮಾಡೋಕ್ಕೆ ಬೇರೆ ಕಾರಣಗಳು ಇದೆ. ಈಗ ಒಂದು ಇನ್ಫೆಕ್ಷನ್ ಆಗ ಸೆಪ್ಸಿಸ್ ಆಗ್ಬೋದು, ಅಥವಾ ಹಾರ್ಟ್ ಸಡನ್ ಆಗಿ ಕಾರ್ಡಿಯೋಜೆನಿಕ್ ಶಾಕ್ ಆಗುತ್ತೆ, ಅಥವಾ ಬೇರೆ ಕಾರಣಗಳು ಇದೆ, ಪಾಯ್ಸನ್ ಇಂದನೂ ಆಗ್ಬೋದು. ಬಟ್ ಈ ಕೊರೋನಾ ಸೀಸನ್ ಅಲ್ಲಿ ಆಗ್ತಾ ಇರೋದು ಹೈಪಾಕ್ಸಿಯಾ ಮೇನ್ ಆಗಿ ಲಂಗ್ಸ್ ಡ್ಯಾಮೇಜ್ ಆಗಿ. ಸೊ ಲಂಗ್ಸ್ ಡ್ಯಾಮೇಜ್ ಆಗಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿ ಅದು ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಆಗುತ್ತೆ. ನೀವು 2 more ಎಕ್ಸಾಂಪಲ್ ಹೇಳ್ತಾರಲ್ಲ, ಸಾರಿ ಅಥವಾ ಇನ್ಫ್ಲೂಯೆನ್ಸಲ್ ಎಕ್ಸ್ ಸಿಂಡ್ರೋಮ್ ಅಂತ, ಅದನ್ನು ಸೇಮ್ ಮೆಕ್ಯಾನಿಸಮ್, ಬಟ್ ಲಿಟ್ಲ್ ಲೆಸ್ ಮಾರ್ಟಾಲಿಟಿ ಆ್ಯಂಡ್ ಮಾರ್ಬಿಡಿಟಿ. ಬಟ್ ಕೊರೋನಾದಲ್ಲಿ ತುಂಬ ಜನಕ್ಕೆ ತುಂಬ ಸ್ಪೀಡ್ ಆಗಿ, ಈಗ 6 months ಅಲ್ಲಿ, ಈಗ ನಾವು 100 years ಅಲ್ಲಿ ಎಫೆಕ್ಟ್ ಆಗೋದು, ಈಗ ಆಲ್ಮೋಸ್ಟ್ 6 months ಅಲ್ಲೇ ಅಷ್ಟು ಜನಕ್ಕೆ ತೊಂದರೆ ಕೊಟ್ಟಿದೆ. ಅದರಿಂದ ಏನಾಗುತ್ತೆ, ಮಾರ್ಟಾಲಿಟಿ ಮತ್ತು ಮಾರ್ಬಿಡಿಟಿ ತುಂಬಾನೇ ಜಾಸ್ತಿ ಆಗುತ್ತೆ. ಖಂಡಿತ. ಇನ್ನು ಡಾಕ್ಟರ್ ವೀಣು ಅವರೇ, ನಾವು ಈವರೆಗೂ ಮಾತಾಡಿರುವಂಥದ್ದು ಅಂದರೆ ಹೃದಯಾಘಾತ ಆಗದೇ ಇರುವಂತಹ ರೀತಿಯಲ್ಲಿ ಹೇಗೆ ಪ್ರಿಕಾಷನ್ ತೆಗೆದುಕೊಳ್ಬೇಕು. ಕೆಲವೊಬ್ಬರಿಗೆ ಈಗಾಗಲೇ ಆಂಜಿಯೋಗ್ರಾಮ್, ಆಂಜಿಯೋಬ್ಲಾಸ್ಟ್ ಅಥವಾ ಓಪನ್ ಹಾರ್ಟ್ ಸರ್ಜರಿ ಈ ರೀತಿ ಆಗಿರುತ್ತೆ. ಅವರ ಮುಂದಿನ ಜೀವನ ಶೈಲಿ ಹೇಗಿರಬೇಕು ಮತ್ತು ಆಹಾರ ಪದ್ಧತಿ ಹೇಗಿರಬೇಕು? ಹಾರ್ಟ್ ಅಟ್ಯಾಕ್ ಆಗಿ ಆಮೇಲೆ ಟ್ರೀಟ್ಮೆಂಟು ತೊಗೊಂಡಿರೋರು ಅದೇ ಜೀವನ ಶೈಲಿನ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ನಾನೇನು ಡಯಟ್ ಹೇಳಿದೆ, ಏನು ಎಕ್ಸಸೈಸ್ ಹೇಳಿದೆ, ಸ್ಮೋಕಿಂಗ್ ನಿಲ್ಲಿಸೋದು, ಪ್ಲಸ್ ಇದು ಶುಗರ್ ಮತ್ತು ಬಿ ಪಿನ ಕಂಟ್ರೋಲ್ ಮಾಡ್ಕೊಳ್ಳೋದು, ಇದೆಲ್ಲನೂ
ಹಾರ್ಟ್ ಅಟ್ಯಾಕ್ ಆದಮೇಲೇನು ಜೀವನ ಪರ್ಯಂತ ಕಂಟಿನ್ಯೂ ಮಾಡಬೇಕಾಗತ್ತೆ. ಪ್ಲಸ್ ಏನಂದರೆ ಈಗ ಒಂದು ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಬಂದಲ್ಲಿ ಅವ್ರಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕು 70% ಇರುತ್ತೆ, 70%. ಸೊ ಆ ಹಾರ್ಟ್ ಅಟ್ಯಾಕ್ ಮತ್ತೆ ಬರದೇ ಇರೋಕ್ಕೆ ನಾವು ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ಮಾತ್ರೆಗಳು ಅಂದರೆ ಬ್ಲಡ್ ಥಿನ್ನರ್ಸ್ ಇರಲಿ ಅಥವಾ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋ ಮೆಡಿಸಿನ್ಸ್ ಇರಲಿ, ಸ್ಟ್ಯಾಟಿನ್ಸ್ ಅಂತ ಹೇಳ್ತೀವಿ, ಇದೆಲ್ಲ ಅವರು ಲೈಫ್ ಲಾಂಗ್ ತೊಗೋಬೇಕಾಗುತ್ತೆ. ಸೊ ನಾವು ಎಷ್ಟೋ ಸತಿ ಪೇಷಂಟ್ಸ್ಗೆ ಹೇಳಿರ್ತೀವಿ, ಓಕೆ ನಿಮಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಬರೋ ರಿಸ್ಕ್ ಇದೆ, ಮೆಡಿಸಿನ್ಸ್ ನೀವು ಲೈಫ್ ಲಾಂಗ್ ತೊಗೋಬೇಕು ಅಂತ ಹೇಳಿದ್ರೂ ನಿಲ್ಲಿಸ್ಬಿಟ್ಟು ಬರ್ತಾರೆ. ಸೊ ಆವಾಗ ತಿರ್ಗಾ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅವ್ರಿಗೆ. ಸೊ ಆ ರೀತಿಯಲ್ಲಿ ನಾವು ಪ್ರಿವೆನ್ಷನ್ಗೆ ಏನೇನು ಮೆಷರ್ಸ್ ತಗೋತೀವೋ ಅದೆಲ್ಲ ಅವರು ಜೀವನ ಪರ್ಯಂತ ಕಂಟಿನ್ಯೂ ಮಾಡಬೇಕು. ಪ್ಲಸ್ ಮೆಡಿಸಿನ್ಸ್, ನಾವೇನು ಮೆಡಿಸಿನ್ಸ್ ಕೊಡ್ತೀವೋ ಅದು ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕು. ಪ್ಲಸ್ ಯಾರಾದರೂ ಒಬ್ಬರು ಡಾಕ್ಟರ್ನ ರೆಗ್ಯುಲರ್ ಆಗಿ ಅವರು ನೋಡ್ಕೊಂಡಿರೋದು ವಾಸಿ. ಬಿಕಾಸ್ ಅದು ಏನೇ ಒಂದು ಕಾಯಿಲೆ ಜಾಸ್ತಿ ಆಗಕ್ಕೆ ಮುಂಚೆ ಕಂಡಿಡಿದ್ರೆ ಅಷ್ಟೇ ನಾವು ಬೆಟರ್ ಟ್ರೀಟ್ಮೆಂಟ್ ಕೊಡ್ಬೋದು. ಅದೇನೇ ತುಂಬಾ ಜಾಸ್ತಿ ಆದ್ಮೇಲೆ ಬಂದಾಗ ನಮ್ಮ ಕೈಯಲ್ಲೂ ಜಾಸ್ತಿ ಮಾಡುವಂಥದ್ದು ನಿಮ್ಮ ಪ್ರಯತ್ನ ನೀವು ಮಾಡ್ತೀರಾ. ಸೊ ಆ ರೀತಿಯಲ್ಲಿ ರೆಗ್ಯುಲರ್ ಡಾಕ್ಟರ್ ಫಾಲೋ ಅಪ್ ತುಂಬಾ ಇಂಪಾರ್ಟೆಂಟ್. ಈಗ ಕೋವಿಡ್ ಟೈಮ್ಸಲ್ಲಿ ಫಸ್ಟ್ ಲಾಕ್ಡೌನ್ ಇತ್ತು. ಲಾಕ್ಡೌನ್ ಆದಮೇಲೆ ಜನರಿಗೆ ಭಯ ಇದೆ. ಈಗ ಕೋವಿಡ್ ಆಸ್ಪತ್ರೆಗೆ ಹೋದರೆ ಕೋವಿಡ್ ಬಂದ್ಬಿಡುತ್ತೆ, ಆ ಭಯ ಇರೋದ್ರಿಂದ ಈ ಹಾರ್ಟ್ ಅಟ್ಯಾಕ್ ಆಗಿರೋರು, ಬೈಪಾಸ್ ಆಗಿರೋರು, ಆಂಜಿಯೋಪ್ಲಾಸ್ಟಿ ಆಗಿರೋರು ಒಂದು ಮೆಡಿಸಿನ್ಸ್ ಬಿಟ್ಟಿರ್ತಾರೆ ಅಥವಾ ಡಾಕ್ಟರ್ನ ಭೇಟಿ ಆಗಿರಲ್ಲ. ಆ ರೀತಿಯಲ್ಲಿ ಮಾಡುವಾಗ ಈ ಕಾಂಪ್ಲಿಕೇಶನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಜೊತೆಗೆ ಲಾಕ್ಡೌನ್ ಟೈಮ್ ಅಲ್ಲಿ ಮನೆಯಲ್ಲೇ ಇದ್ದು ಆಹಾರ ಪದ್ಧತಿ ಕೂಡ ಬಹಳಷ್ಟು ಚೇಂಜ್ ಮಾಡ್ಕೊಂಡಿರ್ತಾರೆ, ಕಡಿವಾಣ ಇಲ್ಲದ ರೀತಿ ಆಗಿರುತ್ತೆ. ಸೊ ಆಕ್ಚುಲಿ ಕೋವಿಡ್ ಟೈಮ್ಸ್ ಅಲ್ಲೂ ಅದನ್ನೆಲ್ಲ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ಲಾಕ್ಡೌನ್ ಇದ್ರೂ ಅವರು ಹೊರಗಡೆ ವಾಕಿಂಗ್ ಹೋಗಕ್ಕಾಗದೇ ಇದ್ರು ಮನೆಯಲ್ಲೇ ಮಾಡುವಂತ ಎಷ್ಟೋ ವ್ಯಾಯಾಮ ಇದೆ. ಸೊ ಅದನ್ನೆಲ್ಲ ಫಾಲೋ ಮಾಡಲೇಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಈ ಕೋವಿಡ್ ಟೈಮಲ್ಲೂ ಆಂಜಿಯೋಪ್ಲಾಸ್ಟಿ, ಬೈಪಾಸ್ ಆಗಿರೋ ಪೇಷಂಟ್ಸು ಈ ಎಲ್ಲ ಪ್ರಿಕಾಷನ್ಸ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಡಾಕ್ಟರ್ನ ಈಗ ಭೇಟಿ ಆಗೋದು ಆನ್ಲೈನಲ್ಲಿ ಮಾಡ್ಬೋದು ಅಥವಾ ಒಂದು ಅಪಾಯಿಂಟ್ಮೆಂಟ್ ತಗೊಂಡ್ರೆ ತುಂಬ ಟೈಮ್ ಹಾಸ್ಪಿಟಲಲ್ಲಿ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರಲ್ಲ. ಅಂದರೆ ಓಕೆ ಈ ಟೈಮ್ ಬಂದರೆ ಇಮಿಡಿಯೇಟ್ ಡಾಕ್ಟರ್ ಸಿಗ್ತಾರೆ, ನೋಡ್ಬೋದು ಆ್ಯಂಡ್ ಹೊರಡ್ಬೋದು. ಪ್ಲಸ್ ಮಾಸ್ಕ್ ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲಿದ್ರೂ ಅವ್ರು ಫಾಲೋ ಮಾಡಬೇಕಾಗುತ್ತೆ. ಈಗ ಕೆಲವ್ರು ಏನು ಮಾಡ್ತಾರೆ, ಹಾಸ್ಪಿಟಲ್ ಬಂದಾಗ ಮಾಸ್ಕ್ ಹಾಕ್ತಾರೆ, ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾರೆ, ಯಾಕೆಂದರೆ ಬೇರೆಯವ್ರಿಗೆ ಕಾಯಿಲೆ ಇರಬಹುದು ಅನ್ನೋ ಭಯ. ಬಟ್ ಅದೇ ಮದುವೆಗೆ ಹೋಗ್ತಾರೆ, ಅಲ್ಲಿ ಏನು ಫಾಲೋ ಮಾಡಲ್ಲ, ಗುಂಪಾಗಿ ಸೇರ್ತಾರೆ, ವೆಂಟಿಲೇಷನ್ ಸರಿಗಿರಲ್ಲ. ಸೊ ಎಲ್ಲ ಕಡೆನೂ ಅವರು ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಲೇಬೇಕಾಗುತ್ತೆ. ಖಂಡಿತವಾಗ್ಲೂ. ಇನ್ನು ಡಾಕ್ಟರ್ ದಿನೇಶ್ ಅವರೇ, ವಿಶ್ವ ಹೃದಯದ ದಿನದ ಅಂಗವಾಗಿ ನೀವು ಜನರಿಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಯಾಕೆಂದರೆ ಹೃದಯದ ಆರೋಗ್ಯ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಒಂದು ಸಂದರ್ಭದಲ್ಲಿ? ಪ್ಲಸ್ ಈ ಸಂದರ್ಭನ ಉಪಯೋಗಿಸ್ಕೊಂಡು ಒಬ್ಬ ಕಾರ್ಡಿಯಾಲಜಿಸ್ಟ್ ಆಗಿ ನಾನು ಒಂದು ಸಾರ್ವಜನಿಕರಿಗೆ ಹೇಳೋದೇನಪ್ಪ ಅಂತಂದರೆ, ಹೃದಯ ಅನ್ನೋದು ನಮ್ಮ ಶರೀರದಲ್ಲಿ ಬಹು ಮುಖ್ಯವಾದ ಅಂಗ. ಎಲ್ಲ ಆರ್ಗನ್ಗಳು ಕೆಲಸ ಮಾಡಲಿಕ್ಕೂ ಕೂಡ ಹೃದಯದ ಸಹಕಾರ ಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಸೊ ಈಗ ಹೃದಯದ ಆರೋಗ್ಯನ ಕಾಪಾಡಲಿಕ್ಕೆ ಅಂತಂದರೆ ನಮ್ಮ ಆಹಾರ ಪದ್ಧತಿ, ವ್ಯಾಯಾಮ ಮತ್ತು ಒತ್ತಡವಿಲ್ಲದ ಕೆಲಸಗಳು ಮತ್ತು ನಮ್ಮ ದಿನನಿತ್ಯ ಬೇರೆ ರೀತಿಯ ಒಂದು ಕೆಲಸ ಕಾರ್ಯಗಳನ್ನ ಸುಗಮವಾಗಿ ಮಾನಸಿಕ ಒತ್ತಡ ಇಲ್ಲದೆ ಮಾಡಬೇಕು. ಎರಡನೇದು, ನಮ್ಮ ಡಾಕ್ಟರ್ ವೀಣ್ ಅವ್ರು ಹೇಳ್ದಂಗೆ ಸ್ಮೋಕಿಂಗ್ ಆಗಲಿ ಆಲ್ಕೋಹಾಲ್ ಆಗಲಿ ತುಂಬ ಲಿಮಿಟ್ ಆಗಿರಬೇಕು. ಅದು ಬಿಟ್ಟರೆ ತುಂಬಾ ಒಳ್ಳೆಯದು. ವ್ಯಾಯಾಮ ರೆಗ್ಯುಲರ್ ಆಗಿ ಯಾವುದೇ ವ್ಯಕ್ತಿ ಎಷ್ಟು ಮಾಡಬೇಕು ಅಂತ ಕೇಳ್ತಾರೆ. ನಮ್ಮ ಪೇಷಂಟ್ಗಳು ಎಷ್ಟೋ ಜನ ಬರ್ತಾರೆ, ಸರ್ 2 ಗಂಟೆ ನಾನು ವಾಕ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಯಾವುದೇ ಹೃದಯ ರೋಗಿ ಸಂಬಂಧಿ 35 to 45 ಮಿನಿಟ್ಸ್ ಮಾಡಿದರೆ ಬೇಕಾದಷ್ಟು. ಅದು ವಾರದಲ್ಲಿ 5 ದಿನ ಮಾಡಿದರೆ ಸಾಕು, ಅವರು 2 ದಿನ ಬೇಕಾಗೋದಿಲ್ಲ. ಇದು ಒಂದು. ಎಕ್ಸಸೈಸ್ ಅಂತ ಡಿಪೆಂಡಿಂಗ್ ಅಪಾನ್ ದೇರ್ ಕೆಪಾಸಿಟಿ ನಾವು ಹೇಳ್ತೀವಿ. ಎಲ್ಲ ಆರೋಗ್ಯ ಹೃದಯಾಘಾತ ಪೇಷಂಟ್ಗಳಿಗೆ, ಆರೋಗ್ಯವರಿಗೆ ನಾವು ಇಷ್ಟೇ ಮಾಡಬೇಕು ಅಂತ ಹೇಳೋದಿಲ್ಲ. ಕೆಲವು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ನಾವು ಎಕ್ಸಸೈಸ್ ಬೇಡ ಅಂತ ಹೇಳ್ತೀವಿ. ಮನೆಯಲ್ಲ ಜಸ್ಟ್ ಕೆಲವು ಸಣ್ಣ ಪುಟ್ಟದ್ದು ಯೋಗಾಸನ ಅದು ಇದು ಮಾಡಿ ಹೇಳ್ತೀವಿ. ಇನ್ನು ಕೆಲವರಿಗೆ ಲಘು ಹೃದಯಾಘಾತ ಆಗಿರೋರಿಗೆಲ್ಲ ಸ್ವಲ್ಪ ಬ್ರಿಸ್ಕ್ ವಾಕ್ ಮಾಡಲಿಕ್ಕೆ ಹೇಳ್ತೀವಿ. ಎರಡನೇದು ಆಹಾರ ಪದ್ಧತಿ. ನಾನು ಈ ಒಂದು ದೂರದ ಚಾನಲ್ ಮುಖಾಂತರ ನಾನು ಎಲ್ಲ ಜನಗಳಿಗೂ ನಾನು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ, ಸಾಧ್ಯವಾದಷ್ಟು ನಾವು ಆಯಿಲ್ ಫ್ರೀ ಅಂದರೆ ಏನು ನಮ್ಮದು
ಆಯಿಲಿ ಫ್ರೈಡ್ ಐಟಮ್ಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ತ್ಯಜಿಸಬೇಕು, ಇಲ್ಲ ಲಿಮಿಟೆಡ್ ಇರಬೇಕು. ಬಿಕಾಸ್ ನಮಗೆ ನಮ್ಮ ಆಹಾರ ಪದ್ಧತಿಗಳು ಹುಟ್ಟಿದವನಿಂದ ಇಲ್ಲಿ ತನಕ ಹಾಸು ಹೊಕ್ಕಾಗ್ಬಿಟ್ಟಿದೆ. ಅದು ವಡೆ ಇರ್ಬೋದು, ಬಜ್ಜಿ ಇರ್ಬೋದು, ನಾನ್ ವೆಜ್ಜಲ್ಲಿ ಕಬಾಬ್ಸ್ ಇರ್ಬೋದು, ಇದು ಮಾನವ ಅವನ ಕಾಲದಿಂದನೂ ತಿನ್ಕೊಂಡು ಬಂದಿದ್ದಾರೆ. ಮತ್ತು ಯಾಕೆ ಸರ್ ಈಗ ಹಿಂಗಾಗ್ತಾಯಿದೆ? ಮೊದಲೆಲ್ಲ ನಮ್ಮ ತಾತ ಮುತ್ತಾತ ಎಲ್ಲ ಚೆನ್ನಾಗೇ ತಿಂತಾರೆ, ಈಗ ಅವ್ರಿಗೇನು ಆಗಿರಲಿಲ್ಲ. ಯಾಕೆ? ನಮ್ಮ ತಾತ ಮುತ್ತಾತವರೆಲ್ಲ ಈ ಫಾರ್ಮೆಟಲ್ಲಿ ತಗೋತಾ ಇರಲಿಲ್ಲ, ಬರೀ ಅನ್ನ ಸಾಂಬಾರಲ್ಲಿ ತಗೋತಾ ಇದ್ರು. ನಮ್ಗೆ ಈಗಿರೋದು ಏನು ಗೊತ್ತಾ? ಚೈನೀಸ್ ಐಟಮ್ಸ್, ಕರಿ ಐಟಮ್ಸ್, ಫ್ರೈಡ್ ಐಟಮ್ಸ್. ಊಟದಲ್ಲಿ ವೈವಿಧ್ಯತೆ ಜಾಸ್ತಿ ಆದಷ್ಟು ಕಾಯಿಲೆಗಳು ಕೂಡ ವೈವಿಧ್ಯಮಯವಾಗಿ ಬರ್ತಾ ಇದೆ. ಬಿಕಾಸ್ ಆ ವೈವಿಧ್ಯತೆನ ನೀವು ತೋರಿಸ್ಬೇಕು ಅಂದ್ರೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ. ಆ ಇಂಗ್ರೀಡಿಯೆಂಟ್ಸ್ ನಿಮಗೆ ಕೈ ಕೊಡ್ತಾ ಇರುತ್ತೆ. ಸೊ ಒಟ್ಟಿನಲ್ಲಿ ನಾನು ಒಂದೇ ಮಾತಲ್ಲಿ ಏನಪ್ಪ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಂದರೆ, ರಿಚ್ ಫುಡ್ ಅಥವಾ ಒಳ್ಳೆ ಆರೋಗ್ಯಕರವಾದ ಆಹಾರವನ್ನು ತಗೋಬೇಕು. ಆದರೆ ನಾವು ಡಾಕ್ಟ್ರಾಗಿ ಆರೋಗ್ಯಕರ ಆಹಾರ ಅಂದ ತಕ್ಷಣ ಬರೀ ಸೊಪ್ಪು ಕಾಳು ತರಕಾರಿ ಅಂತಲ್ಲ, ರೆಡ್ ಮೀಟ್ ಬಿಟ್ಟು ನಾನ್ ವೆಜ್ಜು ಕೂಡ ಸ್ವಲ್ಪ ತಗೋಬೋದು. ಆದರೆ ಕರಿ ರೂಪದಲ್ಲಿ ತಗೊಂಡ್ರೆ ಸ್ವಲ್ಪ ಒಳ್ಳೇದು. ಆ್ಯಕ್ಚುಲಿ ಸಾಧ್ಯವಾದಷ್ಟು ಆಯಿಲ್ ಇಲ್ಲದೇ ಇರೋ ಆಯಿಲ್ ರಹಿತ, ಇಲ್ಲ ಅದು ಸ್ವಲ್ಪ ಪ್ರಮಾಣದಲ್ಲಿದ್ದರೆ ಓಕೆ. ಯಾಕಂದರೆ ಆಯಿಲು ಕೂಡ ಸ್ವಲ್ಪ ಪ್ರಮಾಣಕ್ಕೆ ನಮ್ಮ ಶರೀರಕ್ಕೆ ಬೇಕು. ಹಾಗಾಗಿ ಅದು ಒಂದು. ಮೂರನೇದು ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ನ ಅವರು ತ್ಯಜಿಸಬೇಕು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ತುಂಬಾ ಅದಕ್ಕೆ ಈಡಾಗ್ತಾ ಇದ್ದಾರೆ. ನಾನೇನು ಅವ್ರಿಗೆ ಸಜೆಷನ್ ಅಥವಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಸಾಧ್ಯವಾದಷ್ಟು ಇದರ ದುಷ್ಪರಿಣಾಮ ನಿಮಗೆ ಎಫೆಕ್ಟ್ ತೋರಿಸೋದೇ ಆಫ್ಟರ್ 35. ದೋ ಅವರು 20-25 ಸ್ಟಾರ್ಟ್ ಮಾಡಿದ್ರೆ ಅದರ ಎಫೆಕ್ಟ್ ಸ್ಟಾರ್ಟ್ ಆಗೋದೇ 35-40 ಇಯರ್ಸ್ ತನಕ ಸ್ಟಾರ್ಟ್ ಆಗುತ್ತೆ. ಸೊ ಐ ರಿಕ್ವೆಸ್ಟ್ ಆಲ್ ದಿ ಸಿಟಿಜನ್ಸ್, ಯೂತ್ಸ್ ಎಲ್ರಿಗೂ ಕೂಡ ಸಾಧ್ಯವಾದಷ್ಟು ಸ್ಮೋಕಿಂಗು ಆಲ್ಕೋಹಾಲ್ನ ಬಳಸಬಾರ್ದು. ಆ್ಯಕ್ಚುಲಿ ಖಂಡಿತ. ಇನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿ, ಈ ಬಾರಿ CSI ವತಿಯಿಂದ ವಿಶ್ವ ಹೃದಯ ದಿನದ ಕಾರ್ಯಕ್ರಮಗಳೇನಾದರೂ ಹಮ್ಮಿಕೊಂಡಿದ್ದೀರಾ ಹೇಗೆ ಅಂತ? ಈ ಸಲ ವಿಶ್ವ ಹೃದಯದ ಕಾರ್ಯಕ್ರಮಗಳು ಬಿಕಾಸ್ ಆಫ್ ಕೊರೋನಾದಿಂದ ನಮಗೆ ಒಂದು ಸ್ವಲ್ಪ ಹಿನ್ನಡೆ ಆಯಿತು. ಇದುವರೆಗೆ ನಾವು ಪ್ರತಿ ವರ್ಷ ಏನು ಮಾಡ್ತಾ ಇದ್ವಿ, ಬೆಳಿಗ್ಗೆನೆ ವಾಕಥಾನ್ ಅಂತ ಸಾರ್ವಜನಿಕರಿಗೆ ಒಂದು ಆರೋಗ್ಯದ ಅರಿವು ಮೂಡಿಸ್ಲಿಕ್ಕೆ ವಾಕಥಾನ್ ಮಾಡ್ತಾ ಇದ್ವಿ, ಸೈಕ್ಲಿಂಗ್ ಮಾಡ್ತಾ ಇದ್ವಿ, ಮತ್ತು ಜಾಥಾ ಮಾಡ್ತಾ ಇದ್ವಿ. ಮತ್ತು ನಮ್ಮದು ಅಲ್ಯೂಮಿನಿ ಅಸೋಸಿಯೇಷನ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಅಥವಾ ಒಂದು ಆಡಿಟೋರಿಯಮಲ್ಲಿ ಅವರಿಗೆ ಜನರಿಗೆ ಒಂದು ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಬಗ್ಗೆ ಅವೇರ್ನೆಸ್ ಮೂಡೋಂಥ ಒಂದು ಲೆಕ್ಚರ್ ಕೊಡ್ತಾ ಇದ್ವಿ. ಲೆಕ್ಚರ್ ಕೊಟ್ಟು ಪ್ರತಿ ವರ್ಷ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಸೊ ದಟ್ ಒಂದು ಉತ್ತಮವಾದ ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕೈಲಾದ ಒಬ್ಬ ಡಾಕ್ಟ್ರಾಗಿ ಏನು ಮಾಡ್ಬೋದು, ನಮ್ಮ ಸಂಘದ ವತಿಯಿಂದ ಅದನ್ನು ಪ್ರತಿ ವರ್ಷ ಮಾಡ್ತಾ ಇದ್ವಿ. ಈ ವರ್ಷ ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಅದು ನಮ್ಮ ಸೆಕ್ರೆಟರಿ ಅವರು ಕೆಲವು ಕಾರ್ಯಕ್ರಮಗಳನ್ನ, ಉತ್ತಮವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಬಹುಶಃ ಅವ್ರ ಬಾಯಲ್ಲೇ ಕೇಳೋಣ ಅದನ್ನು. ಖಂಡಿತವಾಗ್ಲೂ ಏನು ಕಾರ್ಯಕ್ರಮಗಳು ಅನ್ನೋಂಥದ್ದು ತಿಳಿಸಿ. ನಾವು ಆ್ಯಕ್ಚುಲಿ ಪೇಪರಲ್ಲಿ ಆರ್ಟಿಕಲ್ ಬರ್ಸಿದ್ದೀವಿ. ಸೊ ಆ ರೀತಿಯಲ್ಲಿ ಅಟ್ಲೀಸ್ಟ್ ಮನೆ ಮನೆಗೂ ಹೋಗುತ್ತೆ. ಕೋವಿಡ್ ಪ್ಲಸ್ ಹೃದಯ ಅನ್ನೋದು ಕ್ಲಿಯರ್ ಆಗಿ ಬಿಡಿಸಿ ಹೇಳಿದ್ದೀವಿ. ನೆಕ್ಸ್ಟ್ ಒಂದು ಸೆಲ್ಫಿ ಕಾಂಟೆಸ್ಟ್ ಮಾಡ್ತಾ ಇದ್ದೀವಿ ಆನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಟ್ವಿಟರ್. ಅಂದರೆ ವಿತ್ ಮೆಸೇಜ್, ಅಂದರೆ ಸೆಲ್ಫಿ ತೊಗೊಂಡು ಅದರಲ್ಲಿ ಮೆಸೇಜ್ ಹಾಕಿರಬೇಕು, ಹಾರ್ಟ್ ಹೆಲ್ತಿ ಲೈಫ್ ಸ್ಟೈಲ್ಗೆ ಏನು ಮಾಡಬೇಕು ಅನ್ನೋದು. ಸೊ ಆ ರೀತಿಯಲ್ಲಿ ಒಂದು ಮಾಡ್ತಾ ಇದ್ವಿ. ಪ್ಲಸ್ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಮಕ್ಕಳಿಗೆ. ಸೊ ಎಲ್ಲನೂ ಈಗ ಆನ್ಲೈನ್ ಆಗಿರೋದ್ರಿಂದ ಈ ಥರ ರೀತಿಯಲ್ಲಿ ಪ್ಲಸ್ ಒಂದು ವಿಡಿಯೋನ ರಿಲೀಸ್ ಮಾಡೋಣ ಅಂತಿದ್ದೀವಿ ವಿತ್ ಹಾರ್ಟ್ ಹೆಲ್ತಿ ಆಸ್ಪೆಕ್ಟ್ಸ್. ಖಂಡಿತವಾಗ್ಲೂ ಬಹಳ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ರೆ, ಅದೆಲ್ಲದಕ್ಕೂ ಕೂಡ ಶುಭವಾಗಲಿ. ಜೊತೆಗೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿತ್ತು ಹೃದಯದ ಕುರಿತು ಬಹಳಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ವೀಕ್ಷಕರೆಲ್ಲರಿಗೂ. ಮತ್ತು ನನ್ನ ಸಹೋದ್ಯೋಗಿಗಳ ಪರವಾಗಿ News1 ಕನ್ನಡ ಚಾನಲ್ಗೆ ಈ ಒಂದು ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ, ಪ್ಲಸ್ ನನ್ನ ಒಂದು ಅನಿಸಿಕೆಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೊಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಮಾಡಿಕೊಟ್ಟ News1 ಕನ್ನಡ ಚಾನಲ್ಗೆ ತುಂಬ ಧನ್ಯವಾದಗಳು. ಆಮಗೂ ಎಲ್ಲರಿಗೂ ನಮಸ್ಕಾರ. ನನ್ನ ಕೊನೆಯದಾಗಿ ಎಲ್ಲರೂ ತಮ್ಮ ಹೃದಯದ ಆರೋಗ್ಯವನ್ನು, ಕೊರೋನಾದ ಬಗ್ಗೆ ನಾನು ಒಂದೇ ಒಂದು ಸೆಂಟೆನ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾಮಾನ್ಯ ಜನರು ಕೊರೋನಾದ ಬಗ್ಗೆ ಎಷ್ಟು ಒಂದು ಮಾನಸಿಕವಾಗಿ ಜರ್ಜರಿತರಾಗಿದ್ದಾರೆ ಅಂದರೆ, ಕೊರೋನಾ ಮುಗೀತು ನನ್ನ ಕತೆ ಅಂತನೋ. ಕೊರೋನಾ ಇಟ್ಸ್ ಎ ವೈರಲ್ ಡಿಸೀಸ್. ಅದಕ್ಕಿರೋದು 3 ಪ್ರಿವೆನ್ಷನ್. ಒಂದು, ನಿಮ್ಮ ಹ್ಯಾಂಡ್ ಸ್ಯಾನಿಟೈಸರ್ ತೊಳ್ಕೊಳ್ಳಿ. ಒಂದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಹೊರಗಡೆ ಅವಶ್ಯಕತೆ ಇದ್ದರೆ ಮಾಸ್ಕ್ ಹಾಕೊಂಡು ಹೋಗಿ. ಇಷ್ಟೇ ಸಾಕು. ಇವು 3 ಮಾಡಿದರೆ ಸಾಕು. ಇದು ಒಂದು ವೈರಸ್ ಕಾಯಿಲೆ, ಇದು ಕೂಡ ಬರುತ್ತೆ ಹೋಗುತ್ತೆ. ಖಂಡಿತ ಇದು ಹೋಗೋ ಅಂಥ ಕಾಲನೂ ಕೂಡ ಸನ್ನಿಹಿತ ಆಗ್ತಾ ಇದೆ. ಏನಿವೆ ತುಂಬ ಜನ ನನಗೆ ವ್ಯಾಕ್ಸಿನ್ ಬಗ್ಗೆ ಅಂತ ಹೇಳ್ತಾರೆ. ವ್ಯಾಕ್ಸಿನ್ ಇನ್ನೂ ಪ್ರಿಪೇರ್ ಆಗಿಲ್ಲ, ಸದ್ಯದಲ್ಲಿ ಆಗಬಹುದು. ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾನೇ ಅದಕ್ಕೆ ಆನ್ಸರ್ ಹೇಳುತ್ತೆ. ಹಾಗಾಗಿ ವ್ಯಾಕ್ಸಿನ್ ಬರುತ್ತೆ ಅದು ಇದು ಅಂತ ಆಶಾಭಾವನೆಯನ್ನು ಖಂಡಿತ ಇಟ್ಕೊಳ್ಳೋಣ ನಾವೆಲ್ಲ. ಹಾಗಾಗಿ ಎಲ್ಲರೂ ತಮ್ಮ
ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಈ ಮೂಲಕ ನಾನು ಕೇಳ್ತೀನಿ. ಖಂಡಿತ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ನಿಮ್ಮ ಹೃದಯದ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 1 ಕನ್ನಡ, ಇದು ನಿಮ್ಮ ಚಾನಲ್.